नमः श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवघ्नममरासुरसिद्धवन्द्यम्। कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते संवृषानैः कृष्णो मुक्तैर्युज्यते वीतमोहैः सृष्टा ब्रह्मादयो देवाः निहता येन दानवाः तस्मै देवादिदेवाय नमस्ते शार्ङ्गधारिणे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरिः ओम्। ಪೌಷ್ಯ ಪರ್ವ ಅದು ಮುಗಿದಿದೆ. ಪೌಷ್ಯ ಪರ್ವದ ಪರೀಕ್ಷೆಯಲ್ಲಿ ನೀವೆಲ್ಲ ಚೆನ್ನಾಗಿ, ನಾನು ನೋಡಿಲ್ಲ ಇನ್ನೂನು, ನೋಡಿ ಕಳಿಸ್ತೇನೆ. ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಿ ಅಂತ ನಾನು ಅಂದುಕೊಂಡಿದ್ದೇನೆ. ಪಾಪ ಸಮಯ ಸಾಕಾಗ್ಲಿಲ್ಲ ಅಂತ ಕಾಣುತ್ತೆ. ನಾನು ಕೊಟ್ಟ ಒನ್ ವರ್ಡ್ ಆನ್ಸರ್ಸ್ ಯಾವುದು ಇರ್ಲಿಲ್ಲ ಅದರಲ್ಲಿ, ಆದ್ದರಿಂದ ಸಮಯ ಸ್ವಲ್ಪ ಕಡಿಮೆ ಬಿತ್ತು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮುಂದಿನ ಇದರಲ್ಲಿ ಸರಿಯಾದ ಕ್ರಮದಲ್ಲಿ ಒಂದು ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ತೊಂದರೆ ಆಗಿದ್ರೆ ಕ್ಷಮಿಸಿ. ಪೌಷ್ಯ ಪರ್ವ ಆದಿಪರ್ವದ 3ನೇ ಪರ್ವ. ಅಲ್ಲಿಂದ ಮುಂದಕ್ಕೆ ಆದಿಪರ್ವದ 4ನೇ ಅಧ್ಯಾಯ ಪೌಲೋಮ ಪರ್ವ ಅಂತ. ಯಾವ ಪರ್ವ? ಪೌಲೋಮ ಪರ್ವ. ಪುಲೋಮೆಗೆ ಸಂಬಂಧಪಟ್ಟದ್ದು ಪೌಲೋಮ. ಆದಿಪರ್ವದಲ್ಲಿ ಇದು 4ನೇ ಅಧ್ಯಾಯವಾದರೂ ಕೂಡ ಆದಿಪರ್ವದ ಪೌಲೋಮ ಪರ್ವ ಅಂತ ಒಂದು ಭಾಗ ಇಟ್ಟುಕೊಂಡ್ರೆ, ಪೌಲೋಮ ಪರ್ವದಲ್ಲಿ ಒಟ್ಟು 9 ಅಧ್ಯಾಯಗಳಿವೆ. ಪೌಲೋಮ ಪರ್ವದಲ್ಲಿ ಒಟ್ಟಾರೆ 9 ಅಧ್ಯಾಯಗಳಿವೆ. ಆ 9 ಅಧ್ಯಾಯಗಳಲ್ಲಿ ಈ ಪುಲೋಮೆಗೆ ಸಂಬಂಧಪಟ್ಟ ಭೃಗುಮುನಿಗಳ ವಂಶದ ವಿಸ್ತಾರವನ್ನ ವೇದವ್ಯಾಸ ದೇವರು ತುಂಬಾ ಚೆನ್ನಾಗಿ ನಮಗಿಲ್ಲಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಪುಲೋಮ ಎನ್ನುವಂಥವಳು ಭೃಗುಮುನಿಗಳ ಹೆಂಡತಿ. ಅವಳ ಚರಿತ್ರೆಯನ್ನ ಮುಖ್ಯವಾಗಿ ಇಟ್ಟುಕೊಂಡು ಈ ಪರ್ವ ಹೊರಟಿದೆ. ಆದ್ದರಿಂದ ಪೌಲೋಮ ಪರ್ವ. ಹಿಂದೆ ಪೌಷ್ಯ ಪರ್ವ ಅನ್ನುವಲ್ಲಿ ಪೌಷ್ಯರಾಜ, ಅವನ ಹೆಂಡತಿ, ಆ ತಕ್ಷಕನ ಪ್ರವೇಶ, ತನ್ಮೂಲಕ ಸರ್ಪಸತ್ರಕ್ಕೆ, ಸರ್ಪಯಾಗಕ್ಕೆ ಒಂದು ಮುನ್ನುಡಿ, ಬೀಜಾವಾಪನೆ, ಬೀಳ್ಲಿಕ್ಕೆ ಏನು ಕಾರಣ ಅಂತಂದ್ರೆ ತಕ್ಷಕನ ಪ್ರವೇಶ ಕಾರಣ ಆಯ್ತು. ಉದಂಕರಿಗೆ ತಕ್ಷಕನ ಮೇಲೆ ಕೋಪ ಕಾರಣ ಆಯ್ತು. ಯಾವುದಕ್ಕೆ ಕೋಪ ಅಂತಂದ್ರೆ ಅವನು ಕೋಪಕ್ಕೆ ಕಾರಣ ಪೌಷ್ಯರಾಜನ ಹೆಂಡತಿಯ ಕರ್ಣಕುಂಡಲಗಳ ಮೇಲಿದ್ದ ಬಯಕೆ. ಯಾರಿಗೆ? ತಕ್ಷಕನಿಗೆ. ಅಂದ್ರೆ ಪೌಷ್ಯ ಪರ್ವದಲ್ಲಿ ಮಹಾಭಾರತಕ್ಕೆ ಬೀಜ ಹಾಕುವಂತ ಒಂದು ಸಂಗತಿ ನಮಗ್ ಕಾಣ್ತಾ ಇದೆ. ಅದರಂತೆ ಇಲ್ಲಿ ಮುಂದಿನ ಪರ್ವವಾದಂತಹ ಪೌಲೋಮ ಪರ್ವದಲ್ಲಿ ಅನೇಕ ವಿಷಯಗಳು ಬರುತ್ತೆ. ಆ ಅನೇಕ ವಿಷಯಗಳು ಯಾವ್ಯಾವುದು ಅನ್ನೋದನ್ನ ಪಾಠದಲ್ಲಿ ಯಥಾಕ್ರಮವಾಗಿ ನಾವು ನೋಡೋಣ. ಸೂತರು ಹೇಳ್ತಾರೆ, ಸೂತಃ ರೋಮಹರ್ಷಣ ಪುತ್ರ ಉಗ್ರಶ್ರವಾ ಸೂತಃ ಪೌರಾಣಿಕೋ ನೈಮಿಷಾರಣ್ಯೇ ಶೌನಕಸ್ಯ ಕುಲಪತೇಃ ಸತ್ರೇ ವರ್ತಮಾನೆ ಋಷೀನಭ್ಯಾಗತಾನುಪತಸ್ಥೆ ಪೌರಾಣಿಕಃ ಪುರಾಣೇ ಕೃತಶ್ರಮಃ
ಸತಾನ್ ಕೃತಾಂಜಲಿರುವಾಚ ಮಯಾ ಉದಂಕಸ್ಯ ಚರಿತಮಶೇಷಮುಕ್ತಂ ಜನ್ಮೇಜಯಸ್ಯ ಸರ್ಪಸತ್ರಾಂತರಮಿದಮಸ್ತಿ ಕಿಂ ಭವಂತಃ ಶ್ರೋತುಮಿಚ್ಛಂತೀತಿ ಕಿಮಹಂ ಬ್ರುವಾಣಿ. ರೋಮಹರ್ಷಣರ ಮಕ್ಕಳಾಗಿರ್ತಕ್ಕಂತಹ ರೌಮಹರ್ಷಣಿ ಉಗ್ರಶ್ರವ ಸೂತರು ನೈಮಿಷಾರಣ್ಯದಲ್ಲಿ ಕುಲಪತಿಗಳಾಗಿರತಕ್ಕಂತಹ ಶೌನಕರು ಏನು ಸತ್ರ ಮಾಡ್ತಾ ಇದ್ದಾರೆ. ಆ ಸತ್ರದಲ್ಲಿ ಉಗ್ರಶ್ರವರು ಬರ್ತಾರೆ. ಯಾರು? ಪೌರಾಣಿಕ, ಪ್ರಾಚೀನ ಕಥೆಗಳನ್ನ ಬಲ್ಲವರು. ಪುರಾಣ ಅಂದ್ರೆ ಅತ್ಯಂತ ಪ್ರಾಚೀನವಾದದ್ದು ಅಂತ ಅರ್ಥ. ಅತ್ಯಂತ ಪುರಾತನವಾದ ರಾಜರುಗಳ ಚರಿತ್ರೆ ಇತ್ಯಾದಿಗಳನ್ನೆಲ್ಲವನ್ನ ಸಮಗ್ರವಾಗಿ ತಿಳಿದಿರ್ತಕ್ಕಂಥ ಜ್ಞಾನಿಗಳು. ವೇದವ್ಯಾಸ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಆ ಯಾವ ವೇದವ್ಯಾಸ ದೇವರ ಪೂರ್ಣಾನುಗ್ರಹದಿಂದ ಸಮಗ್ರವಾಗಿರ್ತಕ್ಕ ಅಧ್ಯಯನವನ್ನ ಮಾಡಿದಂತಹ ವ್ಯಕ್ತಿಗಳು ಯಾರೋ? ಸೂತರು. ಅಂತಹ ಸೂತರು ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಆ ಶೌನಕರ ಸರ್ಪಯಾಗಕ್ಕೆ ಶೌನಕರ ಸತ್ರಯಾಗಕ್ಕೆ ಬಂದಿರತಕ್ಕಂತಹ ಎಲ್ಲ ಋಷಿಗಳನ್ನ ಉಪತಸ್ಥೆ ಹತ್ತಿರ ಬಂದು ಋಷಿಗಳ ಸ್ತೋತ್ರವನ್ನ ಮಾಡ್ತಾರೆ. ಸ್ತೋತ್ರ ಮಾಡಿ ಪೌರಾಣಿಕ, ಪುರಾಣಗಳನ್ನು ಹೇಳುವವರು. ನೋಡಿ, ಪುರಾಣಿಕರು ಅಂತ ಹೇಳ್ತಾರೆ. ಪುರಾಣಗಳನ್ನು ಹೇಳೋ ಸಾಮಾನ್ಯ ಅಲ್ಲ. ಪೌರಾಣಿಕ ಪುರಾಣೇ ಕೃತಶ್ರಮ. ನೋಡ್ರಿ, ಯಾರಿಗೆ ಪುರಾಣ ಹೇಳಲಿಕ್ಕೆ ಬರುತ್ತೆ ಅಂತಂದ್ರೆ ಯಾರು ಪುರಾಣದ ವಿಷಯದಲ್ಲಿ ಶ್ರಮ ವಹಿಸಿದ್ದಾರೋ, ಯಾರಿಗೆ ಪರಿಶ್ರಮ ಇದೆಯೋ, ಯಾರು ಕೃಷಿ ಮಾಡಿದ್ದಾರೋ ಅವರಿಗೆ ಮಾತ್ರ ಪುರಾಣ ಹೇಳಲಿಕ್ಕೆ ಆಗತ್ತೆ. ಎಲ್ರಿಗೂ ಆಗುದು. ಎಂಥ ದೊಡ್ಡ ಮಾತು ನೋಡಿ. ಪುರಾಣೇ ಕೃತಶ್ರಮ. ವೇದವ್ಯಾಸ ದೇವರು ಹೇಳ್ತಾರೆ, ಪುರಾಣೇ ಕೃತಶ್ರಮ. ಪುರಾಣದಲ್ಲಿ ಬಹಳವಾದಂತಹ ಪರಿಶ್ರಮ. ಯಾಕೆ? ಎಲ್ಲ ಪುರಾಣಿಗಳಿಗೂ ಏಕವಾಕ್ಯತಾ ಅನ್ನೋದು ತರಬೇಕು. ಏಕವಾಕ್ಯತಾ ಅಂದ್ರೆ ಎಲ್ಲವೂ ಒಂದೇ ವಿಷಯವನ್ನ ತಿಳಿಸಲಿಕ್ಕಾಗಿ ಹೊರಟಿದೆ. ನಾನಾ ಮುಖದಲ್ಲಿ, ನಾನಾ ಭಾಷೆಗಳಲ್ಲಿ. ನಾನು ಮೊದಲನೇ ದಿವಸನೇ ಹೇಳಿದೆ, ವೇದವ್ಯಾಸ ದೇವರು ಕತೆ ಹೇಳುವಾಗ ನಾನಾ ಮುಖದಿಂದ ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರಿ, ಪ್ರಗಸ, ಉಕ್ಷಣ, ಸುಧುರ, ಸಾಧು ಅಂತ ಸಪ್ತಭೇದಗಳಿಂದ, ಗೌಡಿ ರೀತಿ, ವೈದರ್ಭಿ ರೀತಿ ಮೊದಲಾಗಿರ್ತಕ್ಕ ನಾನಾ ರೀತಿಗಳಿಂದ, ಅದಾದ ನಂತರದಲ್ಲಿ ಗುಹ್ಯ, ದರ್ಶನ, ಸಮಾಧಿ ಮೊದಲಾದ ಭಾಷಾ ವೈವಿಧ್ಯದಿಂದ ಪುರಾಣಗಳಲ್ಲಿ ಕಥೆಗಳನ್ನು ಹೇಳಿದ್ದಾರೆ. ಇದು ಯಾವ ಭಾಷೆಯಿಂದ ಪುರಾಣ ಹೊರಟಿದೆ? ಗುಹ್ಯ ಭಾಷೆಯೋ, ದರ್ಶನ ಭಾಷೆಯೋ, ಸಮಾಧಿ ಭಾಷೆಯೋ? ನಮಗದು ಗೊತ್ತಿರೋದಿಲ್ಲ. ಅದು ಗೊತ್ತಾಗಬೇಕು. ಅದನ್ನ ನಾವು ತಿಳಿಬೇಕು ಅಂದ್ರೆ ಬಹಳ ಪರಿಶ್ರಮ ಇರಬೇಕು. ಪುರಾಣಗಳಲ್ಲಿ ಪರಿಶ್ರಮ ಇಲ್ಲದೆ ನಾನು ಪುರಾಣ ಹೇಳ್ತೀನಿ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಕಷ್ಟ ಇದೆ ಪುರಾಣ ಹೇಳೋದು. ಆದ್ದರಿಂದ ಇವರ ಬಗ್ಗೆ ಹೇಳ್ತಾರೆ, ಪುರಾಣೇ ಕೃತಶ್ರಮ. ಪುರಾಣದಲ್ಲಿ ತುಂಬಾ ಶ್ರಮವನ್ನ ಪಟ್ಟಿದ್ದಾರೆ ಮಹಾನುಭಾವರು ಇವರು. ಅಷ್ಟು ಅಧ್ಯಯನ, ನಿರಂತರವಾದ ಅಧ್ಯಯನ ಮಾಡಿದ್ದಾರೆ ಪುರಾಣದಲ್ಲಿ. ಅವರು ಅಲ್ಲಿ ಬಂದಿರತಕ್ಕಂತಹ ಋಷಿಗಳೆಲ್ಲರಿಗೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡಿ ಋಷಿಗಳ ಕುರಿತಾಗಿ ಈ ಮಾತನ್ನು ಹೇಳ್ತಾರೆ. ಸ್ವಾಮಿ, ನಾನ್ ನಿಮಗೆ ಮಯಾ ಉದಂಕ ಚರಿತಂ ಅಶೇಷ ಉಕ್ತಂ. ಉದಂಕರ ಚರಿತ್ರೆಯನ್ನ ನಾನು ನಿಮಗೆ ಪೂರ್ಣವಾಗಿ ತಿಳಿಸಿದ್ದೇನೆ. ಉದಂಕರ ಕಥೆ ನಾನ್ ನಿಮಗೀಗ ಕಂಪ್ಲೀಟ್ ಉದಂಕರ ಕಥೆಯನ್ನು ನಾನು ನಿಮಗೆ ಏನ್ ಹೇಳಿದ್ದೇನೆ? ಪರಿಪೂರ್ಣವಾಗಿ ತಿಳಿಸಿದ್ದೇನೆ. ಉದಂಕ ಚರಿತ್ರ ಪೂರ್ಣವಾಗಿ ಹೇಳಲ್ಪಟ್ಟಿದೆ. ಉದಂಕ ಚರಿತ್ರ ಯಾಕೆ ಬಂತು ಅಂತಂದ್ರೆ, ಜನಮೇಜಯಸ್ಯ ಸರ್ಪಸತ್ರಾಂತರಮಿದಮಸ್ತಿ. ಜನಮೇಜಯನ ಸರ್ಪಯಾಗಕ್ಕೆ, ಅದು ವಾದಿರಾಜರ ವ್ಯಾಖ್ಯಾನ ಮಾಡ್ತಾರೆ. ಉದಂಕಸ್ಯ ಮುಖ ಜನಮೇಜಯಸ್ಯ ತಕ್ಷಕ ಕೃತ ಸ್ವಪಿತೃ ಮಾರಣ ಶ್ರವಣ ರೂಪಂ ಪ್ರಮೇಯಮಪ್ಯುಕ್ತಂ. ಅಷ್ಟು ಮಾತ್ರ ಅಲ್ಲ, ಜನಮೇಜಯ ಸರ್ಪಯಾಗ ಮಾಡ್ತಾನಲ್ಲ,
ಆ ಜನಮೇಜಯ ಮಾಡುವಂತ ಸರ್ಪಯಾಗಕ್ಕೆ ಅಂತರ ಅಂದ್ರೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ ಅವಕಾಶ. ಜನಮೇಜಯ ಸರ್ಪಯಾಗ ಮಾಡ್ಲಿಕ್ಕೊಂದು ಆಪರ್ಚುನಿಟಿ ಬೇಕಲ್ಲ, ಅವಕಾಶ. ಏನ್ ಅವಕಾಶ ಅದು ಅಂತಂದ್ರೆ ಉದಂಕನ ಕಥೆ. ಉದಂಕ ತಕ್ಷಕನ ಮೇಲಿನ ಕೋಪದಿಂದ ಗುರುದಕ್ಷಿಣೆಯನ್ನ ಕದ್ದು ಹೋದ ಎನ್ನುವಂತಹ ಸಿಟ್ಟಿನಿಂದ ನಾಗಲೋಕಕ್ಕೆ ಹೋಗಿ ಅಲ್ಲಿ ಸರ್ಪಗಳ ಸ್ತೋತ್ರ ಮಾಡಿ ತಂದು ಗುರುಗಳಿಗೆ ಕೊಟ್ಟು ಅಲ್ಲಿಂದ ಹಸ್ತಿನಪುರಕ್ಕೆ ಬಂದು ಜನಮೇಜಯನು ಹೇಳ್ತಾನೆ, ನಿಮ್ಮ ತಂದೆಯನ್ನ ಕೊಂದವನು ತಕ್ಷಕ, ಆದ್ದರಿಂದ ನೀನು ಸಮಗ್ರ ಸರ್ಪ ಜಾತಿಯನ್ನೇ ನಾಶ ಮಾಡಬೇಕು ಎಂಬುದಾಗಿ ಅವನಿಗೆ ಹೇಳುವಾಗ ಆ ಎಲ್ಲ ಪ್ರಮೇಯ. ಯಾವ ಪ್ರಮೇಯ? ಜನಮೇಜಯನಿಗೆ ಸರ್ಪಯಾಗ ಮಾಡಬೇಕು ಅಂತ ಪ್ರೇರಣೆ ಆದದ್ದು ಯಾವುದರಿಂದ? ಉದಂಕರಿಂದ. ಉದಂಕರು ತನ್ನ ತಂದೆಯನ್ನ ಕೊಂದದ್ದು ತಕ್ಷಕ ಅಂತ ಹೇಳಿದ್ರಿಂದ ಜನಮೇಜಯನಿಗೆ ಸಿಟ್ಟು ಬಂತು. ಅವನು ಏನ್ ಮಾಡ್ತಾನೆ? ಸರ್ಪಯಾಗ ಮಾಡ್ಬೇಕು ಅಂತ. ಸರ್ಪಯಾಗ ಮಾಡಲಿಕ್ಕೆ ಅವಕಾಶವನ್ನ ಕೊಡುವಂತಹ ಉದಂಕರ ಚರಿತ್ರೆ, ಆ ಪ್ರಮೇಯವನ್ನ ನಾನು ನಿಮಗಿಲ್ಲಿ ವಿಶೇಷವಾಗಿ ಹೇಳಿದ್ದೇನೆ. ಇನ್ನು ನೀವೇನ್ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀರಿ? ನಾನ್ ನಿಮ್ಗೆ ಇನ್ನೇನ್ ಹೇಳಲಿ? ಕಿಮಹಂ ಬ್ರುವಾಣಿ, ಇನ್ನು ನಿಮ್ಗೇನ್ ಹೇಳಲಿ? ಉದಂಕ ಚರಿತ್ರೆ ಆದ್ಮೇಲೆ ಮತ್ತೆ ನಿಮ್ಗೆ ಇನ್ನೇನು ಬೇಕು? ಅದನ್ನ ಹೇಳ್ಬೇಕು ಅಂತ ಕೇಳಿದ್ದಕ್ಕೆ ಋಷಿಗಳು ಹೇಳ್ತಾರೆ, ತಮ್ ಋಷಯ ಊಚು. ಋಷಿಗಳು ಹೇಳ್ತಾರೆ, ಪರಂ ರೋಮಹರ್ಷಣೆ ಪ್ರವಕ್ಷ್ಯಾಮಃ ವಾಂ ತ್ವಂ ವಕ್ಷ್ಯಸಿ ಪ್ರತಿವಚಃ ಶುಶ್ರೂಷತಾಂ ಕಥಾಯೋಗನ್ನಃ ಕಥಾಯೋಗೇ ಭಗವಾನ್ಶ್ಚ ತಾವತ್ ಚೌನಕಃ ಅಗ್ನಿಶರಣಃ ಏವಾಸ್ತೆ. ಇಲ್ಲಿ ಸ್ವಾಮಿ, ರೋಮಹರ್ಷಣೆ, ರೋಮಹರ್ಷಣರ ಮಕ್ಕಳೇ, ರೋಮಹರ್ಷಣಿಗಳೇ, ಪರಂ ವಕ್ಷ ಪವಂ ಪ್ರವಕ್ಷ್ಯಾಮಃ, ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ನೀನ್ ಏನ್ ಕಥೆ ಹೇಳ್ಬೇಕು, ಏನ್ ಕೇಳ್ಬೇಕು ನೀವ್ ಆಸೆ ಪಡ್ತಾ ಇದ್ದೀರಿ ಅಂತಂದ್ರಿ, ನಾವು ಆಮೇಲೆ ಹೇಳ್ತೀವಿ. ಯಾಕೆ ಇವಾಗ ಬೇಡವಾ? ನಿನ್ನ ಕಥೆಯನ್ನ ಕೇಳ್ಬೇಕು ಅಂತ ನಮಗೆ ತುಂಬಾ ಆಸೆ ಇದೆಯಪ್ಪ. ನೀನು ಹೇಳುವಂತಹ ಕಥೆ ರಸವತ್ತಾಗಿದೆ, ರಸಭರಿತವಾಗಿದೆ. ನೀನು ಕಥೆ ಹೇಳುವಾಗ ನಮಗೆ ಸಮಯ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದು. ನೀನು ಹೇಳುವಂತಹ ಕಥೆಯನ್ನ ಕೇಳೋ ಕಾಲಕ್ಕೆ ಹೇಗೆ ಸಮಯ ಅನ್ನೋದು ಹೋಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಕಥೆಯನ್ನ ಕೇಳಲಿಕ್ಕೆ ನಮಗೆ ಶುಶ್ರೂಷ ಇದೆ. ಶುಶ್ರೂಷ ಅಂದ್ರೆ ಶ್ರೋತು ಮಿಚ್ಛ. ನಿನ್ನ ಕಥೆಯನ್ನ ಕೇಳುವಂತ ಆಸೆ ನಮಗಿದೆಯಪ್ಪ. ನಮಗೊಬ್ರಿಗೆ ಅಲ್ಲ, ಈ ಸತ್ರವನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಶೌನಕರು ಅಲ್ವಾ? ಆದ್ದರಿಂದ ಆ ಶೌನಕರಿಗೂ ನಿನ್ ಕಥೆಯನ್ನ ಕೇಳಬೇಕು ಅಂತ ಆಸೆ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಸದ್ಯ? ಈಗ ಅವ್ರು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಅಗ್ನಿಶರಣ ಏವ ಅಸ್ತೆ. ಆ ಮಹಾನುಭಾವರಾಗಿರ್ತಕ್ಕ ಶೌನಕರು ಈ ಅಗ್ನಿ ಆರಾಧನೆಯನ್ನ ಮಾಡ್ತಾ ಕೂತಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಶೌನಕರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಈಗ ಅಗ್ನಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರು ಬಂದ ಮೇಲೆ ಹೇಳಿದಂತಿ, ಯೋಸೋ ದಿವ್ಯಾ ಕಥಾ ವೇದ ದೇವತಾ ಸುರ ಸಂಭವ ಮಾನುಷೀ ದೇವಗಾಂಧರ್ವೀ ಕಥಾ ವೇದ ಚ ಸರ್ವಶಃ. ಶೌನಕರು ಯಾಕೆ ಬರಬೇಕು ಅಂತಂದ್ರೆ, ಶೌನಕರಿಗೆ ದೇವತೆಗಳಿಗೆ, ದೈತ್ಯರಿಗೆ, ಅಸುರರಿಗೆ ಸಂಬಂಧಪಟ್ಟ ಎಲ್ಲ ದಿವ್ಯವಾದಂತಹ ಕಥೆಗಳು ಗೊತ್ತವರಿಗೆ. ಆ ಎಲ್ಲ ಕಥೆಗಳನ್ನು ತಿಳಿದಿದ್ದಾರೆ. ಮನುಷ್ಯರಿಗೆ ಸಂಬಂಧಪಟ್ಟ ಕಥೆಗಳು, ದೇವಗಾಂಧರ್ವೀಹಿ, ದೇವಗಂಧರ್ವರು. ಉಪನಿಷತ್ತುಗಳಲ್ಲಿ ಮನುಷ್ಯ ಗಂಧರ್ವರು, ದೇವಗಂಧರ್ವರು ಅಂತೆಲ್ಲ ಬರುತ್ತೆ. ಮನುಷ್ಯರಿಗೆ ಸಂಬಂಧಪಟ್ಟ ಕಥೆಗಳು ಅವರಿಗೆ ಗೊತ್ತಿದೆ, ದೇವಗಂಧರ್ವರಿಗೆ ಸಂಬಂಧಪಟ್ಟ ಎಲ್ಲ ಕಥೆಗಳು ಗೊತ್ತಿದೆ. ನೋಡಿ, ನಾವು ಶೌನಕರನ್ನು ಸಾಮಾನ್ಯ ಅನ್ಕೊಂಡ್ಬಿಡ್ತೀವಿ. ಶೌನಕರು ಅಸಾಮಾನ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು, ಮಹಾನುಭಾವರು. ಯಾವ್ಯಾವ ಕಥೆ ಗೊತ್ತಿದೆ ಅವರಿಗೆ? ಮನುಷ್ಯರಿಗೆ ಸಂಬಂಧಪಟ್ಟ ಕಥೆಗಳು ಗೊತ್ತಿದೆ, ದೇವಗಂಧರ್ವರಿಗೆ ಸಂಬಂಧಪಟ್ಟ ಕಥೆಗಳು ಗೊತ್ತಿದೆ, ದೇವತೆಗಳಿಗೆ ಸಂಬಂಧಪಟ್ಟ ಕಥೆಗಳು ಗೊತ್ತಿದೆ, ಅಸುರರಿಗೆ ಸಂಬಂಧಪಟ್ಟ ಕಥೆಗಳು ಗೊತ್ತಿದೆ. ಅದೆಲ್ಲ ದಿವ್ಯವಾದದ್ದು.
ಒಳ್ಳೆಯ ಜ್ಞಾನ ಇದ್ರೆ ಮಾತ್ರ ಗೊತ್ತಾಗುವಂಥದ್ದು. ಆ ಪ್ರಕಾರವಾದ ಎಲ್ಲ ಕಥೆಗಳನ್ನ ತಿಳಿದ ಮಹಾನುಭಾವರು ಶೌನಕರು. ಅಂಥ ಶೌನಕರು ಈಗ ಅಗ್ನಿ ಆರಾಧನೆಯನ್ನು ಮಾಡ್ತಾ ಕೂತಿದ್ದಾರೆ. ಸಚ ಅಪ್ಪಿ ಅಸ್ಮಿನ್ ಮಖೆ ಸೌತೆ ವಿದ್ವಾನ್ ಕುಲಪತಿರ್ದ್ವಿಜ ದಕ್ಷೋ ಧೃತವ್ರತೋ ಧೀಮಾನ್ ಶಾಸ್ತ್ರೇ ಚ ಆರಣ್ಯಕೆ ಗುರುಃ ಸತ್ಯವಾದಿ ಶಮಪರಃ ತಪಸ್ವಿ ನಿಯತವ್ರತಃ ಸರ್ವೇಷಾಮೇವ ನೋ ಮಾನ್ಯಃ ಸತಾವತ್ ಪ್ರತಿಪಾಲ್ಯತ ತಸ್ಮಿನ್ ಅಧ್ಯಾಸತಿ ಗುರುವಾಸನಂ ಪುರಾವಾಸನಂ ಪರಮಾರ್ಚಿತಂ ತಥೋ ವಕ್ಷಸಿ ಯತ್ವಾಂ ಸಹ ಪೃಚ್ಛತಿ ದ್ವಿಜಸತ್ತಮಃ. ಇಲ್ಲಿ ಶೌನಕರ ಮಹಿಮೆಯನ್ನು ಹೇಳ್ತಾರೆ ನೋಡ್ರಿ. ನಾವು ಇದೆಲ್ಲ ಪರೀಕ್ಷೆ ಬರುತ್ತೀವಲ್ಲ, ಶೌನಕರ ಮಹಿಮೆಯನ್ನ ಚೆನ್ನಾಗಿ ಹೇಳ್ತಾರೆ. ಸೌತೆ ಸೂತಪುತ್ರನೇ, ಆ ಶೌನಕರು ಯಾರು? ಆ ಶೌನಕರು ಯಾರು ಅಂತಂದ್ರೆ ವಿದ್ವಾನ್, ಒಳ್ಳೆಯ ಜ್ಞಾನಿ, ಕುಲಪತಿ. ನಮ್ಮ ಈ ಸತ್ರಯಾಗಕ್ಕೆ ಅವರನ್ನು ನಾವು ಏನ್ ಮಾಡಿದ್ದೇವೆ? ಕುಲಪತಿಗಳನ್ನಾಗಿ ಮಾಡಿದ್ದೇವೆ. ಯಾರನ್ನ? ಆ ಶೌನಕರನ್ನ ನಾವೀಗ ಈ ಸತ್ರಯಾಗದಲ್ಲಿ ಕುಲಪತಿ ಅಂತ ಮಾಡಿಟ್ಟಿದ್ದೇವೆ. ಅವ್ರು ಯಾರು? ಮೊದಲಾದ ಲಕ್ಷಣ. ಶೌನಕರು ಯಾರು ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಶೌನಕರು ಯಾರು ಅಂತ ಹೇಳಿದ್ರೆ ದ್ವಿಜಃ, ಮೊದಲನೇದು ಒಳ್ಳೆಯ ಬ್ರಾಹ್ಮಣ. ಶೌನಕರು ಯಾರು? ದ್ವಿಜಃ. ಕುಲಪತಿ ಅಸ್ಮಿನ್ ಮಖೆ ಕುಲಪತಿ. ನಾವು ಮಾಡ್ತಾ ಇರ್ತಕ್ಕಂಥ ಮಖ ಅಂದ್ರೆ ಯಜ್ಞ, ಸತ್ರ. ಅಗ್ನಿ ಮಾಧ್ಯಮದಲ್ಲಿ ಅಗ್ನಿಯ ಮೂಲಕ ದೇವರ ಆರಾಧನೆಯನ್ನು ಮಾಡುವಂತಹ ಒಂದು ಪೂಜಾ ಏನಿದೆ ಅದನ್ನು ಯಾಗ ಯಜ್ಞ ಅಂತ ಏನ್ ಕರಿತೇವೆ, ಸತ್ರ ಮಾಡ್ತಾ ಇದ್ದಾರಲ್ಲ ಅದನ್ನ ಮಖ ಅಂತ ಕರೀತಾರೆ. ಈ ಮಖದಲ್ಲಿ ಅವರು ಕುಲಪತಿಗಳು ಅಂತ ನಾವು ಅವರನ್ನ ಇಟ್ಟಿದ್ದೇವೆ. ಅವ್ರು ಯಾರು? ವಿದ್ವಾನ್, ದೊಡ್ಡ ಜ್ಞಾನಿಗಳು. ಮತ್ತೆ ದಕ್ಷ, ದಕ್ಷ ಅಂದ್ರೆ ಸಮರ್ಥ, ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿಕೊಳ್ಳೋದ್ರಲ್ಲಿ ಮಹಾ ಸಮರ್ಥರು. ಧೃತವ್ರತಃ, ಹಿಡಿದ ಕೆಲಸವನ್ನ ಮಧ್ಯದಲ್ಲಿ ಬಿಡೋದಿಲ್ಲ, ಒಳ್ಳೆಯ ವ್ರತಗಳನ್ನ ಹಿಡಿದವರು. ಧೀಮಾನ್, ಒಳ್ಳೆ ಬುದ್ಧಿವಂತರು, ಒಳ್ಳೆಯ ಬುದ್ಧಿವಂತರವರು. ಶಾಸ್ತ್ರೇ ಚ ಆರಣ್ಯಕೆ ಗುರುಹು, ಅವು ಯಾರು? ಶಾಸ್ತ್ರದಲ್ಲಿಯೂ ಆರಣ್ಯಕ. ಆರಣ್ಯಕ ಅಂದ್ರೆ ವೇದಗಳು ಒಟ್ಟು 4 ಭಾಗ ಇದೆ. ಸಂಹಿತ, ಆರಣ್ಯಕ, ಬ್ರಾಹ್ಮಣ ಮತ್ತು ಉಪನಿಷತ್ತು ಅಂತ ಹೇಳಿ 4 ಭಾಗ. ಒಂದು ವೇದ ಅಂತಂದ್ರೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಸಂಹಿತ. ಸಂಹಿತ ಆರಂಭ ಸ್ಟಾರ್ಟಿಂಗು, ಅದಾದ್ಮೇಲೆ ಆರಣ್ಯಕ. ಆರಣ್ಯಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಆರಣ್ಯಕೇಪಿ ಋತೆ ವಿಷ್ಣುಂ ನೈವಾನ್ಯತ್ ಕ್ವಚಿದಿಶ್ಯತೆ. ಭಗವಂತನನ್ನ ಬಿಟ್ಟು ಬೇರೆ ವಿಷಯವನ್ನ ವೇದಗಳು ಆರಣ್ಯಕದಲ್ಲಿ ಹೇಳೋದೇ ಇಲ್ಲ. ಯಜುರಾರಣ್ಯಕ, ಯಜುಸ್ಸಂಹಿತ, ಯಜುರ್ಬ್ರಾಹ್ಮಣ, ಉಪನಿಷತ್ತು ಅಂತೆಲ್ಲ ಬರುತ್ತೆ. ಹಾಗೆ ಋಕ್ಸಂಹಿತ, ಐತರೇಯ ಸಂಹಿತ, ಐತರೇಯ ಆರಣ್ಯಕ, ಐತರೇಯ ಬ್ರಾಹ್ಮಣ, ಐತರೇಯ ಉಪನಿಷತ್ತು, ಹೀಗೆಲ್ಲ ಋಗ್ವೇದ, ಯಜುರ್ ಹಾಗೆಲ್ಲ ಬರುತ್ತೆ. ಆರಣ್ಯಕ ಅಂದ್ರೆ ಏನು? ಭಗವಂತನನ್ನ ವಿಶೇಷವಾಗಿ ತಿಳಿಸಿಕೊಡುವಂತ. ಆರಣ್ಯಕ ಅನ್ನೋದು ಉಪನಿಷತ್ತು ಅಂತಲೂ ಒಂದು ಅರ್ಥ ಇದೆ ಇಲ್ಲಿ, ಪರವಾಗಿಲ್ಲ. ಶಾಸ್ತ್ರೇ, ಸಮಸ್ತ ಶಾಸ್ತ್ರಗಳಲ್ಲಿ, ಆರಣ್ಯಕೆ ಎಲ್ಲ ವೇದಗಳಲ್ಲಿ ನಮಗವರು ಗುರುಗಳು. ಸತ್ಯವಾದಿ, ಸತ್ಯವಾದಿ ಅಂತಂದ್ರೆ ಏನು? ಶಾಸ್ತ್ರವನ್ನ ತಿಳಿದವರು ಮಾತ್ರವಲ್ಲ, ಶಾಸ್ತ್ರವನ್ನ ಹಾಗೇ ಹೇಳುವವರು. ಅಯ್ಯೋ ಇವ್ರಿಗೆ ಹೇಳ್ಬಿಟ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೇನೋ, ಇಲ್ವೇ ಇಲ್ಲ. ಶಾಸ್ತ್ರೋಕ್ತವಾದ ಯಥಾರ್ಥವಾದ ಮಾತನ್ನೇ ಹೇಳುವವರು ಸತ್ಯವಾದಿ. ಶಮಪರಃ, ಶಮ ಅಂದ್ರೆ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ದೇವರ ಪಾದಕಮಲಗಳಲ್ಲಿ ಭಕ್ತಿ. ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಅಂತ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಹೇಳ್ಬೇಕಾದ್ರೆ, ಶಮ ಅಂತಂದ್ರೆ ಭಗವನ್ನಿಷ್ಠವಾದ ಬುದ್ಧಿ.
ಎಲ್ಲ ಶಾಸ್ತ್ರ ನೋಡಿ, ಇಷ್ಟೆಲ್ಲ ಶಾಸ್ತ್ರದಲ್ಲಿ ಆರಣ್ಯಕದಲ್ಲಿ ಗುರು ಅಂತಂದ ಮೇಲೆ ದೇವರಲ್ಲಿ ಭಕ್ತಿ ಬುದ್ಧಿ ಬಂದೇ ಬರುತ್ತೆ ಅವ್ರಿಗೆ. ತಪಸ್ವಿ, ಒಳ್ಳೆ ತಪಸ್ಸನ್ನ ಮಾಡತಕ್ಕಂಥವ್ರು. ನಿಯತೌ ವ್ರತಃ, ಎಂತೆಂಥ ವ್ರತಗಳನ್ನ ಮಾಡ್ತಾರೆ ಮಹಾನುಭಾವರು. ಶ್ರೇಷ್ಠವಾದ ವ್ರತಗಳನ್ನ ಆಚರಣೆ ಮಾಡತಕ್ಕಂತಹ ವ್ಯಕ್ತಿಗಳು ಈ ನಮ್ಮ ಶೌನಕರು. ಈ ಎಲ್ಲ ಕಾರಣದಿಂದಲೇ ಅವರು ನಮ್ಮೆಲ್ಲರಿಗೂ ಮಾನ್ಯರು. ಮಾನ್ಯ ಅಂದ್ರೆ ನಮ್ಮೆಲ್ಲರಿಗೂ ಪೂಜ್ಯರವರು, ಮಹಾನುಭಾವರು. ಎಲ್ಲ ನೋಡಿ, ಅವರ ಶೌನಕರು ಅಂದ್ರೆ ಯಾರು? ಮೊದಲು ಬ್ರಾಹ್ಮಣ, ವಿದ್ವಾನ್, ದಕ್ಷ, ಧೃತವ್ರತ, ಧೀಮಾನ್, ಶಾಸ್ತ್ರಾರಣ್ಯಕದಲ್ಲಿ ಗುರು, ಸತ್ಯವಾದಿ, ಶಮಪರ, ತಪಸ್ವಿ, ನಿಯತವ್ರತ. ಎಂತೆಂತ ವಿಶೇಷಣ ಕೊಡ್ತಾರೆ ನೋಡ್ರಿ. ಎಲ್ಲ ಗುಣಗಳಿಂದ ಕೂಡಿದ್ದರಿಂದಲೇ ಇಲ್ಲಿ ಸೇರಿರತಕ್ಕಂಥ 10,000 ಮಂದಿ ಋಷಿಗಳಿಗೆ ಮಾನ್ಯರಾಗಿದ್ದಾರೆ, ಪೂಜ್ಯರಾಗಿದ್ದಾರೆ, ಗೌರವಕ್ಕೆ ಪಾತ್ರರಾಗಿದ್ದಾರಪ್ಪ. ಆದ್ದರಿಂದ ಅವ್ರು ಬರೋ ತನಕ ನಾವು ವೇಟ್ ಮಾಡೋಣ. ಆ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರು ಶೌನಕರು ಬಂದು ಈ ದೊಡ್ಡ ಆಸನದ ಮೇಲೆ ಕೂತ್ರೆ ನಿನಗೆ ಕತೆ ಹೇಳಲಿಕ್ಕೆ ಅವಕಾಶ ಸಿಗತ್ತೆ. ಅವ್ರು ಏನು ಕೇಳ್ತಾರೋ ಆ ಮಹಾನುಭಾವರಾಗಿರ್ತಕ್ಕಂಥ ಶೌನಕರು ಇಂಥದ್ದು ಹೇಳು ಅಂತ ನಿನ್ ಕೇಳ್ತಾರೆ, ಅವಾಗ ನೀನ್ ಹೇಳುವೆ ಅಂತೆ. ಅವ್ರು ಏನು ಹೇಳು ಅಂತ ಕೇಳ್ತಾರೋ ಅದನ್ನ ಹೇಳು. ನೀನು ಹೇಳುವಂತಹ ಕಥೆಗಳನ್ನ ಕೇಳಲಿಕ್ಕೆ ನಮ್ಗೆ ಆಸಕ್ತಿ ಇದೆ. ಅವ್ರು ಏನ್ ಹೇಳು ಅಂತ ಹೇಳ್ತಾರೋ ಅದನ್ನ ಹೇಳುವಿಂತಿ. ಅವ್ರು ಬರ್ಲಿ, ಅವ್ರು ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಎಲ್ಲ ಮುನಿಗಳು ಇವರು ಸೂತ್ರ ಹೇಳ್ತಾರೆ. ಮುಂದೇನಾಯ್ತು? ಏವಮಸ್ಮಿ ಗುರೌ ತಸ್ಮಿನ್ ಉಪವಿಷ್ಟೇ ಮಹಾತ್ಮನಿ ತೇನ ಪೃಷ್ಟ ಕಥಾ ಪುಣ್ಯಾಃ ವಕ್ಷ್ಯಾಮಿ ವಿವಿಧಾಶ್ರಯಾಃ ಸೋಥ ವಿಪ್ರರ್ಷಭಃ ಕೃತ್ವಾ ಕಾರ್ಯಂ ಸರ್ವಂ ಯಥಾಕ್ರಮಂ ದೇವಾನ್ ವಾಗ್ಭಿಃ ಪಿತೃನದ್ಭಿಃ ತರ್ಪಯಿತ್ವಾ ಜಗಾಮಃ ಯತ್ರ ಬ್ರಹ್ಮರ್ಷಯಃ ಸಿದ್ಧಾಃ ತಾಸೀರನ್ ಯತೋ ವ್ರತಾಃ ಯಜ್ಞಾಯತನಮಾಶ್ರಿತ್ಯ ಸೂತಪುತ್ರ ಪುರಸ್ಸರಾಃ ಋತ್ವಿಕ್ಷು ಚ ಸದಸ್ಯೇಷು ಸವೈಯೇ ಗೃಹಪತಿಸ್ತತಃ ಉಪವಿಷ್ಟೇಷು ಉಪವಿಷ್ಟಃ ಶೌನಕೋಥಾ ಬ್ರವೀದಿದಂ. ಹಾಗೆ ಸ್ವಾಮಿ ಸೂತ್ರ ಹೇಳ್ತಾರೆ, ಹಾಗೆ ಆಗ್ಲಪ್ಪ. ಆ ಮಹಾತ್ಮರಾಗಿರ್ತಕ್ಕಂಥ ವ್ಯಕ್ತಿಗಳು ಕೂತ ಮೇಲೆ ಏನು ಹೇಳು ಅಂತ ಹೇಳ್ತಾರೋ, ವಿವಿಧಾಶ್ರಯ, ಬೇರೆ ಬೇರೆ ವಿಷಯ, ಅವ್ರು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನನಗೆ ಅನುವಾದ ಮಾಡು, ಕಥೆಯನ್ನ ಹೇಳು ಅಂತ ಹೇಳ್ತಾರೋ ಆಯಾ ವಿಷಯದ ಮೇಲೆ ನಾನು ಮಾತಾಡ್ತೇನೆ. ಇಟ್ ಡಿಪೆಂಡ್ಸ್ ಅಪಾನ್ ಶೌನಕರು. ಶೌನಕರು ಯಾವ ಕಥೆಯನ್ನ ಹೇಳು ಅಂತ ಆದೇಶ ಮಾಡ್ತಾರೋ ಆ ಕಥೆಯನ್ನ, ಎಂಥದ್ದು ಪುಣ್ಯಾಹ ಕಥಾ, ಪರಮ ಪುಣ್ಯಪ್ರದವಾದ ಪುಣ್ಯಕರವಾದ ಕಥೆಗಳನ್ನ ನಾನು ಉಪದೇಶ ಮಾಡ್ತೇನೆ, ನಾನು ಹೇಳ್ತೇನೆ ಅಂತ ಹೇಳಿದ ಮೇಲೆ ಆ ಎಲ್ಲ ಬ್ರಾಹ್ಮಣರು ಸಮಯ ಸಿಕ್ತು ಅಂತ ಅಂದುಕೊಂಡು ಸತ್ರಯಾಗ ಆಗ್ತಾ ಇದೆ. ಎಲ್ಲ ಅವರವರಿಗೆ ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಎಲ್ಲ ಕರ್ಮಗಳನ್ನ ಯಥಾಕ್ರಮಂ ಚೆನ್ನಾಗಿ ಮಾಡಿ ಮುಗಿಸಿದ್ರು. ಹಾಗೆ ದೇವತೆಗಳನ್ನ ವಾಗ್ಭಿಹಿ, ದೇವತೆಗಳಿಗೆ ಸಂತೋಷ ಪಡಿಸ್ತಾ ಇರಂತೆ. ಹಾಗೆ ವಾಗ್ಭಿಹಿ, ಮಾತುಗಳಿಂದ, ಮಾತು ಅಂದ್ರೆ ಸ್ತೋತ್ರ, ಮಾಡುವ ಸ್ತೋತ್ರಗಳಿಂದ ದೇವತೆಗಳನ್ನು ಸಂತೋಷ ಪಡಿಸ್ತಾರೆ. ಪಿತೃನ್ ಅದ್ಭಿಹಿ, ನೀರಿನಿಂದ, ನಮ್ಮಲ್ಲಿ ಒಂದು ದಿವಸ ತರ್ಪಣ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಯ್ಯಯ್ಯೋ ಸಾಯಂಕಾಲ ಉಪವಾಸ ಫಲಾರ ಮಾಡ್ಬೇಕಲ್ಲಪ್ಪ, ಅಲ್ಲ ಅದನ್ನೇ ನಮ್ಮನ್ನು ಕಾಡುವಂಥದ್ದು. ದೇವಋಣ, ಋಷಿಋಣ ಮತ್ತು ಪಿತೃಋಣ ಅಂತ 3 ಇರುತ್ತೆ ನಮಗೆ. ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕ ದೇವಋಣವನ್ನ ಕಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಬ್ರಹ್ಮಯಜ್ಞ ಅತ್ಯಂತ ಪ್ರಧಾನವಾದದ್ದು ನೋಡ್ರಿ. ಅದಕ್ಕೂ ದೇವ ಯಜ್ಞಕ್ಕೂ ಪಿತೃಯಜ್ಞಕ್ಕೂ ಮಧ್ಯ ಇಟ್ಟಿರುವಂಥದ್ದು ಬ್ರಹ್ಮಯಜ್ಞ. ಅದೇ ಪ್ರಧಾನವಾದದ್ದು. ಅದಿಲ್ಲದೆ 2 ಮಾಡಿದ್ರೆ ಪ್ರಯೋಜನ ಇಲ್ಲ. ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಏನ್ ಮಾಡ್ಬೇಕು ನಾವು? ಪಿತೃಯಜ್ಞವನ್ನ ಮಾಡಬೇಕಾದ್ರೆ ದೇವಯಜ್ಞವನ್ನ ಮಾಡಬೇಕು, ಆ ಶಾಸ್ತ್ರಾಧ್ಯಯನ ಮಾಡಬೇಕು. ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಧ್ಯಯನವನ್ನು ಮಾಡಬೇಕು. ನಮ್ಮ ಯೋಗ್ಯತೆಗೆ ಅನುಗುಣವಾದ ನಾವು ಕೇಳಲಿಕ್ಕಿರತಕ್ಕಂಥ ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡೋದಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಯಾರಿಗೆ ಯಾವ ಗ್ರಂಥ ಯೋಗ್ಯತೆಯೋ, ಯಾವ ವಿಷಯ ಯೋಗ್ಯತೆ ಉಂಟೋ ಅದನ್ನು ಶ್ರವಣ ಮಾಡ್ಬೇಕು ಅವರು. ಅದು ಬಿಟ್ಟು ನಾನು ಮಿಕ್ಕಿದ್ದೆಲ್ಲ ಮಾಡ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ. ಇಲ್ಲ, ಮಹಾಭಾರತ ಅನೇಕ ಹೆಣ್ಣು ಮಕ್ಕಳುಗಳ
ಜ್ಞಾನಿಗಳಾಗಿರ್ತ ಹೆಣ್ಣು ಮಕ್ಕಳ ಚರಿತ್ರೆ ಹೇಳ್ತಾರೆ ಇಲ್ಲಿ. ಆದ್ದರಿಂದ ದೇವತೆಗಳನ್ನ ಸ್ತೋತ್ರ ಮಾಡೋದರ ಮೂಲಕ ಪಿತೃಗಳನ್ನ ನೀರಿನಿಂದ ತರ್ಪಣಾದಿಗಳನ್ನ ನಿತ್ಯ ತರ್ಪಣ ಕೊಡಬೇಕು. ಬ್ರಹ್ಮಯಜ್ಞದಲ್ಲಿ ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ ನಿತ್ಯದ ಕರ್ತವ್ಯ ಅದು. ಇವತ್ತೆಲ್ಲ ಸ್ಕಿಪ್ ಆಗಿದೆ ಬಿಟ್ರಿ ಸದ್ಯ. ಮಹಾಲಯ ಇವತ್ತು ಕೊಡೋದೇ ಕಷ್ಟವಾಗಿ ಕೂತಿರುತ್ತೆ. ಇನ್ನು ದಿನ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಟ್ರೆ ಆಗೋಯ್ತು. ಆಚಾರ್ಯರು ಸರಿಗಿಲ್ಲ ಬಿಡ್ರಿ, ಕಾಲ ತಕ್ಕನಾಗಿಲ್ಲ ಅಂತ ಮಾತಾಡ್ಬಿಡ್ತಾರೆ. ಆದ್ದರಿಂದ ದೇವತೆಗಳನ್ನ ಪಿತೃಗಳನ್ನ ಚೆನ್ನಾಗಿ ಸಂತೋಷ ಪಡಿಸಿ ಅವರೆಲ್ಲ ಅಲ್ಲಿ ಬರ್ತಾರೆ. ಎಲ್ಲಿ ಬಂದ್ರು? ಆ ಜಾಗಕ್ಕೆ ಬಂದು ಕೂತರು. ಎಲ್ಲಿ? ಯಾವ ಜಾಗಕ್ಕೆ ಅಂತಂದ್ರೆ, ಎಲ್ಲಿ ಮಹಾನುಭಾವರಾಗಿರ್ತಕ್ಕಂತಹ ಸಿದ್ಧರು, ಶಾಸ್ತ್ರಗಳ ಅಧ್ಯಯನದಿಂದ ಸಿದ್ಧಿಯನ್ನ ಪಡೆದಿರತಕ್ಕಂತಹ ಮಹಾನುಭಾವರು, ಬ್ರಹ್ಮರ್ಷಿಗಳು, ಯತವ್ರತಾಹ ಅಂದ್ರೆ ಯಾವ ಕರ್ಮವನ್ನ ಯಾವ ಕಾಲದಲ್ಲಿ ಹೇಗೆ ಎಷ್ಟು ಮಾಡಬೇಕು ಅಂತ ತಿಳಿದಿರತಕ್ಕಂಥವರು ಇದ್ರೋ ಅಲ್ಲಿ ಬಂದ್ರು. ಅವರೆಲ್ಲ ಎಲ್ಲಿ ಕೂತಿದ್ದಾರೆ ಈಗ? ಯಜ್ಞಾಯತನಮಾಶ್ರಿತ್ಯ, ಯಜ್ಞಶಾಲೆಯನ್ನ ಆಶ್ರಯ ಮಾಡ್ಕೊಂಡು ಆ ಯಜ್ಞಶಾಲೆಯಲ್ಲಿ ಅವರೆಲ್ಲ ಕೂತಿದ್ದಾರೆ. ಆ ಯಜ್ಞಶಾಲೆಯಲ್ಲಿ, ಆ ಯಾಗಶಾಲೆಯಲ್ಲಿ ಇವರೆಲ್ಲ ಕೂತಿದ್ದಾರೆ. ಯಾರನ್ನು ಮುಂದೆ ಬಿಟ್ಟಿದ್ದಾರಲ್ಲಿ? ಸೂತಪುತ್ರ ಪುರಸ್ಸರಾಹ, ಸೂತಪುತ್ರರಾಗಿರ್ತಕ್ಕಂಥ ಸೌತಿ ರೋಮಹರ್ಷಣಿಗಳು ಎಲ್ಲಿ ಕೂತಿದ್ದಾರೋ ಅಲ್ಲಿ ಬಂದ್ರು. ಎಲ್ಲ ಬ್ರಾಹ್ಮಣರು ಬಂದ್ರು. ಋತ್ವಿಕ್ಕುಗಳು, ಸದಸ್ಯರುಗಳು ಅವರೆಲ್ಲ ಅವರವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬಂದು ಕೂತರು, ಆಸನದಲ್ಲಿ ಕೂತರು. ಅವರೆಲ್ಲ ಕೂತ ಮೇಲೆ ಗೃಹಪತಿ, ಆ ಯಾಗದಲ್ಲಿ ಕುಲಪತಿಗಳು ಅಂತ ಸ್ಥಾನವನ್ನ ಪಡೆದಿರತಕ್ಕ ಮಹಾನುಭಾವರಾದ, ಹೇಳದ್ನಲ್ಲ ಇಲ್ಲಿ ತನಕ ಆ ಗುಣಗಳುಳ್ಳ ಶೌನಕರು ಬಂದು ಕೂತರಂತೆ. ಅವರಿಗೆ ಯೋಗ್ಯವಾದ ಆಸನದಲ್ಲಿ ಕೂತು ಮಾತಾಡ್ತಾರೆ. ಇಲ್ಲಿಗೆ ಮಹಾಭಾರತದ ಆದಿಪರ್ವದಲ್ಲಿ 4ನೇ ಅಧ್ಯಾಯ, ಅದು ಪೌಲೋಮ ಪರ್ವ. ಆ ಪೌಲೋಮ ಪರ್ವದಲ್ಲಿ 1ನೇ ಅಧ್ಯಾಯ ಮುಗಿಯುತ್ತೆ. ಆದಿಪರ್ವದಲ್ಲಿ 4ನೇ ಅಧ್ಯಾಯ ಮುಗಿಯುತ್ತೆ. ಇಲ್ಲಿಗೆ ಪೌಲೋಮ ಪರ್ವದಲ್ಲಿ 1ನೇ ಅಧ್ಯಾಯ ಮುಗಿಯುತ್ತೆ. ಸರಿ, ಶೌನಕರು ಬಂದು ಕೂತರು. ಹೇಳ್ತಾರೆ, ಗೊತ್ತಾಯ್ತು ನಿಮಗೋಸ್ಕರ ಕಾಯ್ತಾ ಇದ್ದೇವೆ ಅಂತೆಲ್ಲ ಹೇಳಿದ್ರು. ಕಥೆಗಳನ್ನು ಹೇಳಬೇಕು ಅಂತಾಗಿದೆ. ಶೌನಕರು ಕೇಳ್ತಾರೆ, ಪುರಾಣಮಖಿಲಂ ತಾತ ಪಿತಾತೆ ಧೀತವಾನ್ ಪುರ ಕ್ವಚಿತ್ ತ್ವಂ ಅಪಿ ತತ್ ಸರ್ವಂ ಅಧೀತೋ ರೋಮಹರ್ಷಣೆ ಪುರಾಣೇ ಹಿ ಕಥಾ ದಿವ್ಯಾದಿವಂಶಾಶ್ಚ ಧೀಮತಾಂ ಕಥ್ಯಂತೆ ತಾಃ ಪುರಾಸ್ಮಾಭಿಃ ಶ್ರುತಾಃ ಪೂರ್ವಂ ಪಿತುಸ್ತವ ತತ್ರ ವಂಶಮಹಂ ಪೂರ್ವಂ ಶ್ರೋತುಮಿಚ್ಛಾಮಿ ಭಾರ್ಗವಂ ಕಥಯಸ್ವ ಕಥಾಂ ಪುಣ್ಯಾಂ ಕಲ್ಪಾಸ್ಮಃ ಶ್ರವಣೇ ತವ. ಶೌನಕರು ಹೇಳ್ತಾರೆ, ನೋಡಿ ಕ್ವಶನ್ ಮಾಡಿಬಿಟ್ರು. ಯಾರ ಮುಂದೆ ಹೇಳ್ತೀವಿ ಅನ್ನೋದು ಮುಖ್ಯ. ನಾವು ಒಂದು ಮಾತನ್ನ ಹೇಳಬೇಕಾದ್ರೆ ಎಷ್ಟು ಅಧ್ಯಯನ ಮಾಡಿರ್ಬೇಕು, ಎಷ್ಟು ಅಧ್ಯಯನದ ಹಿನ್ನೆಲೆ ಇರಬೇಕು ನಮ್ಮ ಮಾತನ್ನ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ. 10 ಜನ. ಆದ್ದರಿಂದಲೇ ಶಾಸ್ತ್ರ ಆದೇಶ ಮಾಡುತ್ತೆ, ಶತೇಶು ಜಾಯತೆ ಶೂರ. ಒಬ್ಬ ಶೂರ 100 ಮಂದಿಯಲ್ಲಿ ಒಬ್ಬ ಶೂರ. ಸಹಸ್ರೇಶು ಚ ಪಂಡಿತ, 1000 ಮಂದಿ ಪ್ರಯತ್ನ ಮಾಡಿದ್ರೆ ಒಬ್ಬ ವಿದ್ವಾಂಸನ ಪಂಡಿತನಾಗಬಹುದು. ಆದರೆ ವಕ್ತ ದಶಸಹಸ್ರೇಶು, 10,000 ಜನ ವಿದ್ವಾಂಸರಿದ್ರೆ ಕೇಳುವ ಶಿಷ್ಯರಿಗೆ ಅರ್ಥವಾಗುವಂತೆ ಹೇಳುವಂತವನು ಒಬ್ಬ ಅಂತೆ. 10,000ಕ್ಕೆ ಒಬ್ಬ. ಹೇಳೋರು ಬೇಕಾಷ್ಟು ಜನ ಇರ್ತಾರ್ರಿ, ಹೇಳುವವರಿಗೆ ಕೊರತೆ ಇಲ್ಲ. ಆದ್ರೆ ಅರ್ಥವಾಗುವಂತ ಹೇಳುವಂಥವರು 10,000ರಲ್ಲಿ ಒಬ್ಬ. ಅದು ಹೇಗೆ ಹೇಳ್ಬೇಕು ಅಂತಂದ್ರೆ, ತುಂಬಾ ಮೇಲ್ನೋಟಕ್ಕೆ ನಾವು ಅದನ್ನ ಓದಿದಾಗ ತುಂಬಾ ಕಷ್ಟ ಅನ್ನಿಸ್ಬೇಕು. ಅವರು ಹೇಳುವ ಕ್ರಮ ಬಾಳೆಹಣ್ಣು ಸಿಪ್ಪೆ ಸುಲಿಸಿ ಬಾಯಿಗೆ ತಿನ್ನಿಸುವ ಸುಲಲಿತವಾಗಿ ಇರ್ಬೇಕು. ಬಹಳ ಕಷ್ಟ ಇದೆ. ಕ್ಲಿಷ್ಟಕರವಾದ, ತುಂಬಾ ಕಷ್ಟವಾದ ಪ್ರಮೇಯಗಳನ್ನ ಸುಲಭವಾಗಿ ಹೇಳಬೇಕು ಅಂತಂದ್ರೆ ಅಷ್ಟು ಅಧ್ಯಯನ ಮಾಡಿರ್ಬೇಕು. ಪುಸ್ತಕ ನೋಡಿ ಹೇಳಲಿಕ್ಕೆ ಬರೋದಿಲ್ಲ. ಪುಸ್ತಕದಲ್ಲಿ ಯಥಾವತ್ತಾದ ಅನುವಾದ ಇರತ್ತಷ್ಟೇ, ಬಿಟ್ರೆ ಅನುವಾದ ಪುಸ್ತಕ ಇಟ್ಟುಕೊಂಡ್ರೆ ಅನುವಾದ ಇರುತ್ತೆ, ಬಿಟ್ರೆ ಅದಕ್ಕಿಂತ ಹೊರತಾದ ಪದಾರ್ಥ ವ್ಯಾಖ್ಯಾನ ಅಲ್ಲಿ ಇರೋದಿಲ್ಲ. ಅದು ಅವನ ಸ್ಫೂರ್ತಿಯಿಂದ.
ಹರಿವಾಯುಗಳ ಅನುಗ್ರಹದಿಂದ ಅದಿರ್ಬೇಕು, ಅಷ್ಟು ಅಧ್ಯಯನ ಮಾಡಿರ್ಬೇಕು. ಅನುಗ್ರಹ ಹೇಳ್ತಾರೆ, ಆತ ಮಗು, ನಿನ್ ತಂದೆ ರೋಮಹರ್ಷಣ ಸೂತರು ಎಲ್ಲ ಪುರಾಣ ಓದಿದ್ರು, ಈ ಎಲ್ಲ ಪುರಾಣಗಳನ್ನು ಅಧ್ಯಯನ ಮಾಡಿದ್ರು. ನೀನು ಮಾಡಿದ್ದಿ ತಾನೇ? ನೋಡ್ರಿ ಶೌನಕರು ಕೇಳುವಂತಹ ಪ್ರಶ್ನೆ, ನೀನು ಅಧ್ಯಯನ ಮಾಡಿದ್ದಿ ತಾನೇ? ಯಾಕೆ ಅಂತಂದ್ರೆ ಪುರಾಣಗಳಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಧೀಮತಾಂ, ಒಳ್ಳೆ ಬುದ್ಧಿಶಕ್ತಿ, ಬುದ್ಧಿವಂತರಾಗಿರ್ತಕ್ಕಂತಹ ಮಹಾನುಭಾವರ ಆದಿವಂಶ, ಪ್ರಧಾನವಾದ ಮೊದಲನೇ ವಂಶಗಳು, ನಾನಾ ವಂಶಗಳಿದೆ. ಆ ಎಲ್ಲ ವಂಶಗಳ ದಿವ್ಯವಾದ ದೇವತೆಗಳ ಸಂಬಂಧಪಟ್ಟ, ದೇವಲೋಕಕ್ಕೆ ಸಂಬಂಧಪಟ್ಟ ರೋಮಾಂಚನವನ್ನ ಉಂಟು ಮಾಡತಕ್ಕಂತಹ ಕಥೆಗಳನ್ನೆಲ್ಲ ಆ ಪುರಾಣದಲ್ಲಿ ಹೇಳ್ತಾರೆ. ಆ ಎಲ್ಲ ಕಥೆಗಳನ್ನ ನಾವು ನಿಮ್ಮ ತಂದೆಯಿಂದ ಕೇಳಿದ್ದೇವಪ್ಪ. ನಿಮ್ ತಂದೆ ನಮಗೆಲ್ಲವನ್ನ ಹೇಳಿಬಿಟ್ಟಿದ್ದಾರೆ. ನಾನು ಇವಾಗ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಗೊತ್ತೇನಯ್ಯ? ಭಾರ್ಗವ ವಂಶದ ವಿಸ್ತಾರವನ್ನ ಕೇಳಬೇಕು ಅಂತ ನಾ ಅಂದ್ಕೊಂಡಿದ್ದೇನೆ. ನನಗ್ ಕೇಳಬೇಕು ಅಂತ ಆಸೆ ಯಾವುದು? ಭೃಗುವಂಶ, ಭಾರ್ಗವರ ವಂಶವನ್ನ ಕೇಳಬೇಕು ಅಂತ ನಾ ಅಂದ್ಕೊಂಡಿದ್ದೇನೆ. ಹೇಳು, ಕಥಯಸ್ವ ಕಥಾಂ ಪುಣ್ಯಂ. ಆ ಭಾರ್ಗವ ವಂಶದ ಕಥೆ, ಭೃಗು ವಂಶದ ಕಥೆ ಪವಿತ್ರವಾದ ಕಥೆ, ಪುಣ್ಯವಾದ ಕಥೆ, ನಮಗೆ ಪುಣ್ಯವನ್ನ ತಂದು ಕೊಡುವಂತಹ ಕಥೆ. ಹೇಳು. ದೊಡ್ಡ ಮಾತು ಹೇಳ್ತಾರೆ ಶೌನಕರು ಇಲ್ಲಿ, ಕೇಳುವವನಲ್ಲ ರೀ, ಕೇಳುವವರಿಗೆ ಸಾಮರ್ಥ್ಯ ಬೇಕು ಅಂತ. ಅದಕ್ಕೆ ವಕ್ತಾ ಶ್ರೋತಾಜ ದುರ್ಲಭ ಅಂತ. ದೇವರ ವಿಷಯವನ್ನ ಅರ್ಥವಾಗುವ ಹಾಗೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಸಮಸ್ಯೆ. ಕಲ್ಪಾಸ್ಮಃ, ನೀನು ಹೇಳಿದ ಕಥೆಗಳನ್ನ ಕೇಳುವಲ್ಲೇ ನಾವು ಸಮರ್ಥರ ಕೂತಿದ್ದೇವೆ, ಅಷ್ಟೇ ಇಲ್ಲ. ನಾನೇನೋ ಹೇಳ್ತಾ ಹೋಗ್ತೀನಿ ಸ್ವಾಮಿ, ನೀವು ಕೇಳ್ಲಿಕ್ಕೆ ಇಂಟ್ರೆಸ್ಟ್ ಬೇಕಲ್ಲ ನಿಮಗೆ. ಅದನ್ನ ವಂಶಗಳನ್ನೆಲ್ಲ ಅಬ್ಸಾರ್ಬ್ ಮಾಡುವಂತಹ ಸಾಮರ್ಥ್ಯ ಬೇಕಲ್ಲ ಅಂದ್ರೆ ಶೌನಕರು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಟ್ರು, ನಮಗೆ ಸಾಮರ್ಥ್ಯ ಇದೆ. ನೀನು ಹೇಳುವಂತಹ ಎಲ್ಲ ಕಥೆಗಳನ್ನ ಕೇಳಲಿಕ್ಕೆ ನಮಗೆ ಸಾಮರ್ಥ್ಯ ಉಂಟು. ಹೇಳಯ್ಯ, ಯಾವ ಕಥೆ ಹೇಳ್ಬೇಕು ನೀನೀಗ? ಭಾರ್ಗವ ವಂಶದ ಕಥೆ ಹೇಳು ಅಂತ ಹೇಳಿದಕ್ಕೆ ಸೂತ್ರ ಹೇಳ್ತಾರೆ, ಯದಧೀತಂ ಸದಾ ಸಮ್ಯಕ್ ವಿದಶ್ರೇಷ್ಠೈರ್ ಮಹಾತ್ಮಭಿಃ ವೈಶಂಪಾಯನ ವಿಪ್ರಾಧ್ಯೈಸ್ತೈಶ್ಚಾಪಿ ಕಥಿತಂ ತದಾ ಯದಧೀತಂ ಚ ಪಿತ್ರಾ ಮೇ ಸಮ್ಯಕ್ ಚೈವ ತತೋ ಮಯಾ ತಂ ತಾವತ್ ಶೃಣುಯೋ ದೇವೈಃ ಸರ್ವೈಃ ಸಾಗ್ನಿಮರುದ್ಗಣೈಃ ಪೂಜಿತಃ ಪ್ರವರೋ ವಂಶೋ ಭಾರ್ಗವಃ ಪೃಥುನಂದನ ಇಮಂ ವಂಶಂ ಮಹದ್ದಿವ್ಯಂ ಭಾರ್ಗವಂತೆ ಮಹಾಮುನೇ. ಮಹಾಮುನೇ, ಮಹಾಮುನಿಗಳಾಗಿರ್ತಕ್ಕಂಥ ನೋಡಿ, ಅವ್ರಿಗೆ ಮಹಾಮುನಿ ಅಂತ ಯಾಕೆ ಕರೆದ್ರು? ಎಲ್ಲ ಮುನಿಗಳಿಗೂ ಪೂಜ್ಯ ಅಂತ, ಎಲ್ಲ ಮುನಿಗಳಿಗೂ ಪೂಜ್ಯರಾದ ಪ್ರಯುಕ್ತ ಮಹಾಮುನಿಗಳು ಅಂತ ಕರೆಯಲ್ಪಡತಕ್ಕಂಥ ಶೌನಕರೇ, ಹೇಳ್ತೀನಿ ಕೇಳಿ. ಎಂಥ ವಂಶ ಅದು? ಅಗ್ನಿ, ಮರುದ್ಗಣಗಳು, ಎಲ್ಲ ದೇವತೆಗಳು ಗೌರವವನ್ನ, ಆದರವನ್ನ ಸಲ್ಲಿಸುವಂತ ವಂಶ ಅದು ಭೃಗುವಂಶ. ಮಹತ್, ದೊಡ್ಡದಾದ ವಂಶ, ಶ್ರೇಷ್ಠವಾದ ವಂಶ. ದಿವ್ಯಂ, ದಿವ್ಯವಾದ ವಂಶ, ಅದ್ಭುತವಾದ ವಂಶ. ಅಗ್ನಿ, ಮರುದ್ಗಣ ಮೊದಲಾದ ಎಲ್ಲ ದೇವತಾ ಪರಿವಾರದಿಂದ ಕೂಡಿದ ಸಕಲ ದೇವತೆಗಳು ಮರ್ಯಾದೆ ಮಾಡುವ, ಪೂಜೆ ಮಾಡುವ ಶ್ರೇಷ್ಠವಾದ ವಂಶ ಅದು ಭಾರ್ಗವ ವಂಶ. ಪೃಥುನಂದನ, ಇಂಥ ಈ ಮಹತ್ ವಿಸ್ತಾರವಾದ, ಈ ದೊಡ್ಡದಾಗಿರ್ತಕ್ಕಂತಹ, ಅಷ್ಟೇ ದಿವ್ಯವಾಗಿರ್ತಕ್ಕಂತಹ
ಭಾರ್ಗವ ವಂಶವನ್ನ ಹೇಳ್ತೇನೆ, ಶೃಣು, ಕೇಳಪ್ಪ. ನೋಡಿ, ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಎಂತ ನಮ್ಗೆ ಹೇಳ್ತಾ, ಅಯ್ಯೋ ನಮ್ ತಾತನ್ ಕತೆ ಬಿಡ್ರಿ, ಫಸ್ಟ್ ಬಿಡ್ರಿ, ನಮ್ಮ ಅಪ್ಪನ ಕತೆ ಬಿಡ್ರಿ, ನಮ್ಮನೆ ಕತೆ ಬಿಟ್ಬಿಡ್ರಿ ಫಸ್ಟ್. ನಾವೆಲ್ಲ ಹಾಗೆ ಸಂಧ್ಯಾವನೆ ಮಾಡೋಲ್ಲ, ದೇವ್ರ ಪೂಜೆ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ, ಏಕಾದಶಿ ಅನು ಚಾತುರ್ಮಾಸ್ಯ, ತೀರ್ಥಯಾತ್ರೆ, ಶ್ರಾದ್ದ, ಯಜ್ಞಯಾಗಾದಿ, ಪುರಾಣ ಪ್ರವಚನ ಏನಿಲ್ಲ ನಮ್ ಕಥೆಗಳು. ನಮ್ದೆಲ್ಲ ಕಥೆ ಹಾಗೆ. ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ರೋಮಾಂಚನ ಆಗುವಂತ ದಿವ್ಯವಾದದ್ದು, ಮಹತ್ತಾದದ್ದು, ದೇವತೆಗಳೆಲ್ಲ ಪೂಜಿಸುವಂತ ವಂಶ ಆ ಭಾರ್ಗವ ವಂಶ. ಆ ಕಥೆ ಹೇಳ್ತೀನಿ ಕೇಳು. ಭೃಗುರು ಮಹರ್ಷಿರ್ ಭಗವಾನ್ ಬ್ರಹ್ಮಣ ವೈ ಸ್ವಯಂಭುವ ವರುಣಸ್ಯ ಕ್ರತೌ ಜಾತಃ ಪಾವಕಾದಿತಿ ನ ಶ್ರುತಂ ನಿಗದಾಮಿ ಕಥಾಯುಕ್ತಂ ಪುರಾಣಾಶ್ರಯಮದ್ಭುತಂ ಭೃಗೋಶ್ಚ ದಯಿತಃ ಪುತ್ರಶ್ಚವನೋ ನಾಮ ಭಾರ್ಗವಃ ಚವನಸ್ಯಾಪಿ ದಾಯಾದಃ ಪ್ರಮತಿರ್ನಾಮ ಧಾರ್ಮಿಕಃ ಪ್ರಮತೇರಪ್ಯಭೂತ್ ಪುತ್ರೋ ಘೃತಾಚ್ಯಾಮೋರುರಿಚ್ಯುತ ರುರೋರಪಿ ಸುತೋ ಜಗ್ನೇ ಶುನಕೋ ವೇದಪಾರಗಃ ಪ್ರಮದ್ವರಾಯಾನ್ ಧರ್ಮಾತ್ಮ ತವ ಪೂರ್ವಃ ಪಿತಾಮಹಃ ತಪಸ್ವೀ ಚ ಯಶಸ್ವೀ ಚ ಶ್ರುತವಾನ್ ಧರ್ಮವಿತ್ತಮಃ ಧರ್ಮಿಷ್ಠಃ ಸತ್ಯವಾದೀ ಚ ನಿಯತೋ ನಿಯತೇಂದ್ರಿಯಃ. ಹೇಳ್ತಾರೆ ಭಗವಾನ್ ಮಹಾನುಭಾವರಾಗಿರತಕ್ಕಂತಹ ಭೃಗು ಮಹರ್ಷಿಗಳು ವರುಣ ದೇವರನ್ನು ಯಾಗ ಮಾಡ್ತಾ ಇರ್ತಾರೆ. ಅದ್ರ ಭೃಗು ಮಹರ್ಷಿಗಳಿಗೆ 2 ಸಲ ಜನ್ಮ. ಚತುರ್ಮುಖ ಬ್ರಹ್ಮದೇವರಿಂದ 1, ಮತ್ತೆ ವರುಣ ದೇವರ ಮಗನಾಗಿ 1. ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತೈತ್ತಿರಿಯೋಪನಿಷತ್ತಿನಲ್ಲಿ ಭೃಗುವಲ್ಲಿ ಅಂತ ಒಂದು ಬರುತ್ತೆ. ಭೃಗುವಲ್ಲಿ ಭೃಗು ಮುನಿಗಳಿಗೆ ಸಂಬಂಧಪಟ್ಟ ಒಂದು ಬಳ್ಳಿ. ಅಲ್ಲಿ ಹೇಳ್ಬೇಕಾದ್ರೆ ವರುಣ ದೇವರ ಮಗನಾಗಿರ್ತಕ್ಕಂಥ ಭೃಗು ಮುನಿಗಳು ತಂದೆಯಾದ ವರುಣ ದೇವರ ಬಳಿಗೆ ಬಂದು, ಅಪ್ಪ ನನಗೆ ಬ್ರಹ್ಮೋಪದೇಶವನ್ನ ಮಾಡು ಅಂತ ಕೇಳಿದ್ರು. ಆ ಕಥೆ ಮುಂದೆ ತೈತ್ತಿರಿಯೋಪನಿಷತ್ತಲ್ಲಿ ಬರುತ್ತದೆ. ಇಲ್ಲಿ ನೋಡ್ರಿ, ಹೇಳ್ತಾರೆ 2 ಸೇರಿಸಿ ಹೇಳ್ಬಿಟ್ರು ಇಲ್ಲಿ ಮಹಾಭಾರತದಲ್ಲಿ. ವರುಣ ದೇವರು ಮಾಡ್ತಾ ಇದ್ದಂತ ಯಾವ ಯಜ್ಞದಲ್ಲಿ ಬ್ರಹ್ಮದೇವರ ಮೂಲಕ ಅಗ್ನಿಯಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಭೃಗು ಮಹರ್ಷಿಗಳು ಹುಟ್ಟಿಬಿಟ್ರು ಅಂತ ಕಥೆಯನ್ನು ನಾನು ಕೇಳಿದ್ದೇನೆ ಅಂತ. ವರುಣ ದೇವರು ಮಾಡಿದ ಯಜ್ಞದ ಅಗ್ನಿಯಲ್ಲಿ ಬ್ರಹ್ಮದೇವರ ಮೂಲಕ ಭೃಗು ಮಹರ್ಷಿಗಳ ಉತ್ಪತ್ತಿ ಆಯಿತು. ಅಂತಹ ಪುರಾಣಗಳಲ್ಲಿ ಹೇಳಿದ, ಪುರಾಣಗಳಲ್ಲಿ ವಿಶೇಷವಾಗಿ ತಿಳಿಸಿದ ಅದ್ಭುತಂ ಪರಮಾದ್ಭುತವಾಗಿರ್ತಕ್ಕಂತಹ ಆ ಭೃಗುವಂಶದ ಕಥೆಯನ್ನ, ಆ ಭಾರ್ಗವ ಗೋತ್ರದವರ ಕಥೆಯನ್ನ ಹೇಳ್ತೀನಿ ಕೇಳಪ್ಪ. ಅಗ್ನಿಯ ಮೂಲಕ ವರುಣದೇವರ ಯಜ್ಞದಲ್ಲಿ ಬ್ರಹ್ಮದೇವರ ನಿಮಿತ್ತ ಮಾಡಿಕೊಂಡು ಅವತಾರ ಮಾಡಿದರು, ಹುಟ್ಟಿದರು ಭೃಗು ಮಹರ್ಷಿಗಳು. ಆ ಭೃಗು ಮಹರ್ಷಿಗಳಿಗೆ ಮಗ ಇದ್ದ, ಚ್ಯವನ ಅಂತ ಅವ್ರ ಮಗ. ಭೃಗು ಮಹರ್ಷಿಗಳ ಮಗ ಚ್ಯವನ, ಭಾರ್ಗವ ಭೃಗು ಮಹರ್ಷಿಗಳ ಮಗ, ಅವನಿಗೆ ಭಾರ್ಗವ ಅಂತ. ಅವ ಚ್ಯವನ. ಭೃಗು ಮಹರ್ಷಿಗಳ ಮಕ್ಕಳ ಹೆಸರೇನು? ಚ್ಯವನರು. ಆ ಚ್ಯವನರಿಗೆ ಮಗ ಇದ್ದ. ಅವನು ಯಾರು? ಪರಮಧಾರ್ಮಿಕ ಅಂತ, ಒಳ್ಳೆ ಧರ್ಮಿಷ್ಠ ಅವನು. ಪ್ರಮತಿ ಅಂತ ಅವನ ಹೆಸರು. ಬ್ರಹ್ಮದೇವರ ಮೂಲಕ ವರುಣದೇವರು ಮಾಡ್ತಾ ಇದ್ದಂತಹ ಯಜ್ಞದ ಅಗ್ನಿಯಲ್ಲಿ ಬಂದವರು ಭೃಗು ಮಹರ್ಷಿಗಳು. ಆ ಭೃಗು ಮಹರ್ಷಿಗಳ ಮಕ್ಕಳು ಚ್ಯವನರು. ಆ ಚ್ಯವನರ ಮಗ ಪ್ರಮತಿ. ಆ ಪ್ರಮತಿಗೆ ಘೃತಾಚಿ ಅಂತ ಒಬ್ಳು ಅಪ್ಸರೆ. ಆ ಘೃತಾಚಿಯ ಮೂಲಕ ಹುಟ್ಟಿ ಬಂದವನೇ ರುರು ಅಂತ ಒಬ್ಬ ಮಗ. ರುರು ಯಾರೋ? ರುರು. ಆ ರುರುವಿಗೆ ಪ್ರಮದ್ವರ ಅಂತ ಹೆಣ್ಣು ಮಗಳು. ಆ ಪ್ರಮದ್ವರ ದೇವಿಯಲ್ಲಿ ಹುಟ್ಟಿ ಬಂದವರೇ ಮಹಾನುಭಾವರಾಗಿರ್ತಕ್ಕಂತಹ ಶುನಕರು. ಯಾರವರು? ವೇದಪಾರಗ,
ಧರ್ಮಾತ್ಮ, ಮಹಾಧರ್ಮಾತ್ಮರು, ನಿಖಿಲ ವೇದಗಳಲ್ಲಿ ಪಾರಂಗತರಾಗಿರ್ತಕ್ಕಂತಹ ವ್ಯಕ್ತಿಗಳು, ನಿಖಿಲ ವೇದ ಪಾರಂಗತರು, ಮಹಾಧರ್ಮಿಷ್ಠರು ಆಗಿರತಕ್ಕಂತಹ ಯಾವ ಶುನಕರು ರುರುವಿನಿಂದ ಪ್ರಮದ್ವರಾದೇವಿಯಲ್ಲಿ ಹುಟ್ಟಿ ಬರ್ತಾರೆ. ಆ ಶುನಕರು ಯಾರು ಅಂತಂದ್ರೆ ತವ ಪೂರ್ವ ಪಿತಾಮಹ, ಹೇ ಶೌನಕರೇ ನಿನ್ನ ಹಿಂದಿನ ಪಿತಾಮಹನಪ್ಪ ಅವರು. ನೋಡಿ ಅಲ್ಲಿ ಕೂತವರ ವಂಶ, ಅದಕ್ಕೆ ಹೇಳಿದ ಋಷಿಗಳೆಲ್ಲ ಏನ್ ಕೇಳಲಿ ಅಂತ, ಶೌನಕರ ಬರ್ಲಿ ಅವ್ರು ಏನ್ ಕೇಳ್ತಾರೋ ಹೇಳು ಅಂತ ಹೇಳಿದ್ದಕ್ಕೆ ಮೊದಲು ಭಾರ್ಗವ ತನ್ನ ವಂಶವನ್ನು ಹೇಳ್ತಾರೆ. ಭೃಗುಮುನಿಗಳು, ಚವನರು, ಪ್ರಮತಿ, ರುರು, ಶುನಕ, ಎಂಥವ್ರು ಮಹಾನುಭಾವರವರು. ಶುನಕರು ಯಾರು? ತಪಸ್ವೀಚ, ಮಹಾ ತಪಸ್ವಿಗಳು, ಯಶಸ್ವಿ, ಒಳ್ಳೆ ಯಶಸ್ಸು ಕೀರ್ತಿ ಅವ್ರಿಗಿತ್ತು. ಯಾಕೆ ಕೀರ್ತಿ ಇತ್ತು ಅಂದ್ರೆ ಶ್ರುತವಾನ್, ಒಳ್ಳೆ ಶಾಸ್ತ್ರಾಧ್ಯಯನವನ್ನ ಮಾಡಿದ್ರು. ಧರ್ಮವಿತ್ತಮಃ, ಧರ್ಮಗಳನ್ನ ಚೆನ್ನಾಗಿ ತಿಳಿದವರು. ಚೆನ್ನಾಗಿ ತಿಳಿದವರಲ್ಲ, ಯಾರಿಗೆ ಧರ್ಮ ಗೊತ್ತೋ ಅಂತ ಧರ್ಮವನ್ನ ತಿಳಿದ ನೂರಾರು ಮಂದಿಗಳಲ್ಲಿ ಅತ್ಯಂತ ಉತ್ತಮರಾಗಿರ್ತಕ್ಕಂತಹ ಧರ್ಮವಿತ್ತರು, ಧರ್ಮವೇತೃಗಳವರು ಯಾರೋ ಶುನಕರು. ಆಮೇಲೆ ಧರ್ಮಿಷ್ಠ, ಕೇವಲ ಧರ್ಮ ತಿಳಿದವರು ಮಾತ್ರ ಅಲ್ಲ, ಧರ್ಮ ಆಚರಣೆ ಮಾಡ್ತಾ ಇದ್ರು. ಸತ್ಯವಾದಿ, ಶಾಸ್ತ್ರಾರ್ಥ ಪೂರ್ವಕವಾಗಿಯೇ ಮಾತಾಡ್ತಾ ಇದ್ದವರು. ನಿಯತಃ, ಒಳ್ಳೆ ವ್ರತವನ್ನ ಮಾಡ್ತಾ ಇದ್ದಂಥವ್ರು. ನಿಯತೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಂಡಿದ್ದಂತಹ ವ್ಯಕ್ತಿ. ನೋಡಿ, ಒಬ್ಬ ನಮಗೆ ಹೇಳಲಿಕ್ಕೆ ಒಬ್ಬಿರೋದಿಲ್ಲ ನಮಗೆ. ಅದಕ್ಕೆ ಭಾರತ ಮಹಾಭಾರತವ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ ಒಂದು ಕಥೆಯ ಸೆಂಟರ್ ಇಟ್ಟುಕೊಂಡು ಎಲ್ಲ ವಿಸ್ತಾರವಾದ ಪ್ರಪಂಚವನ್ನೇ ತೋರಿಸ್ಬಿಡ್ತಾರೆ ವೇದವ್ಯಾಸ. ಜೀವನದಲ್ಲಿ ಓದುವ ನೋಡುವ ಕಣ್ಣು, ಕೇಳುವ ಕಿವಿ ಇರುವಾಗ ಭಾರತವನ್ನೇ ಕೇಳಿಬಿಡ್ಬೇಕು, ಭಾರತ ಅಧ್ಯಯನ ಮಾಡಿಬಿಡ್ಬೇಕು. ಭಾರತ ಅಧ್ಯಯನ ಮಾಡದ ಕಿವಿ, ಭಾರತ ಅಕ್ಷರಗಳನ್ನ ನೋಡದ ಕಣ್ಣು ಇದ್ದೂ ಪ್ರಯೋಜನ ಇಲ್ಲ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅಂತ. ಹಾಗೆ ಕಾವೇರಿ ರಂಗನ ಮಹಾತ್ಮ್ಯವನ್ನ ತಿಳಿಸಿಕೊಟ್ಟ ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಬರೆದ ಮಹಾಭಾರತವನ್ನ ನಾವು ನೋಡ್ಲಿಲ್ಲ ಅಂತಂದ್ರೆ, ಓದ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಬರುವ ಜನ್ಮಕ್ಕಿಂತ ಅಧ್ಯಯನ ಮಾಡುವಂತ ಜನ್ಮ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು. ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ತಾ, ವ್ಯಂಗ್ಯವಾಗಿ ಮಾತಾಡ್ತಾ, ಊರಿನ ಕಥೆ ಎಲ್ಲಾ ಕೇಳ್ತಾ. ನಾವು ಊರಿನ ಕಥೆ ಮಾತಾಡ್ತಿದ್ರೆ ನಮ್ಮ ಕಥೆ ಊರು ಮಾತಾಡ್ತಿರತ್ತ, ಅಷ್ಟೇ ವ್ಯತ್ಯಾಸ ಅಲ್ವಾ? ವಿವಿಕ್ತ ದೇಶ ಸಂಸರ್ಗ ಅರತಿರ್ ಜನ ಸಂಸರಿ. ಎಲ್ಲ ಬಿಟ್ಟು ದೂರ ಇದ್ದು ಬಿಡ್ಬೇಕು. ದೂರ ಇದ್ದು ಜೀವನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇದ್ದು ಅಂಟಿಸ್ಕೊಳ್ಳದ ಹಾಗೆ ಇದ್ದು ಬಿಡ್ಬೇಕು. ಅದು ವೇದವ್ಯಾಸ ದೇವರು ಕೊಟ್ಟ ದೊಡ್ಡ ಆದೇಶ ಮಹಾಭಾರತದಲ್ಲಿ. ಆದ್ದರಿಂದ ಕಥೆಯನ್ನ ಕೇಳಬೇಕು. ಕಥಾ ಅಂದ್ರೆ ಸ್ಟೋರಿ ಅಂತಲ್ಲ, ಇಲ್ಲಿ ಕಥಾ ಅಂದ್ರೆ ಸುಖರೂಪವಾದ ಮೋಕ್ಷವನ್ನ ಕೊಡಿಸುವಂತಹ ಭಗವಂತನ ಮಹಾತ್ಮ್ಯ, ಶಾಸ್ತ್ರ ಅಂತ ಅರ್ಥ. ಇರ್ಲಿ ಅಂಥ ಮಹಾನುಭಾವನವನು ಅಂತ ಹೇಳಿದ್ದಕ್ಕೆ ಶೌನಕರು ಹೇಳ್ತಾರೆ, ಸೂತಪುತ್ರ ಯಥಾ ತಸ್ಯ ಭಾರ್ಗವಸ್ಯ ಮಹಾತ್ಮನಃ ಚವನತ್ವಂ ಕಥಾ ಪ್ರಾಪ್ತಂ ತನ್ಮಮ ಚಕ್ಷ್ವ ಸುವ್ರತ. ಸ್ವಾಮಿ ಶೌನಕರೇ, ಸೂತಪುತ್ರ ಸುವ್ರತ, ಒಳ್ಳೆ ವ್ರತವನ್ನ ಮಾಡಿದವನಪ್ಪ ನೀನು. ಭೃಗು ಮಹರ್ಷಿಗಳ ಮಗ ಅಂತಂದೆ. ಅವನ್ ಯಾರು ಅಂತಂದ್ರೆ ಚವನ ಅಂದ್ರೆ ಜಾರಿ ಬಿದ್ದವನು ಅಂತ ಅರ್ಥ. ಅವನಿಗೆ ಚವನತ್ವ ಅನ್ನೋದು ಹೇಗೆ ಬಂತು? ಅವನಿಗೆ ಬೇರೆ ಯಾವ ಹೆಸರಿಲ್ವ? ಅವನಿಗೆ ಚವನ ಅಂತ ಹೆಸರಿಟ್ರು. ಯಾಕೆ ಚವನ ಅಂತ ಹೆಸರಿಟ್ರು? ಅವನಿಗೆ ಚವನತ್ವ ಅಂತ ಅನ್ನೋದು ಎಲ್ಲಿಂದ ಬಂತು, ಹೇಗಾಯ್ತು ಆ ನಾಮ ಅವನಿಗೆ? ನನಗೆ ಹೇಳಯ್ಯ ಅದನ್ನ ಸ್ವಲ್ಪ ಅಂತ ಕೇಳಿದ್ದೆ. ಸೂತ್ರ ಹೇಳ್ತಾರೆ, ಭೃಗೋಸುದಯಿತ ಭಾರ್ಯ ಪುಲೋಮೇತ್ಯಭಿವಿಶ್ರುತ ತಸ್ಯಾಂ ಗರ್ಭ ಸಮಭವದ್ ಭೃಗೋರ್ವೀರ್ಯ ಸಮುದ್ಭವ ಅಂತ ಹೇಳ್ತಾರೆ. ನೋಡಿ, ಪೌಲೋಮ ಪರ್ವ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಬಂತಿಲ್ಲ. ಭೃಗುಮುನಿಗಳ ಹೆಂಡತಿ. ಎಂತ ಹೆಂಡತಿ? ಸುದಯಿತ. ಭೃಗು ಮಹರ್ಷಿಗಳಿಗೆ ತುಂಬಾ ಇಷ್ಟ ಅಂತ ಅವಳು ಕಂಡ್ರೆ, ಬಹಳ ಪ್ರೀತಿ ಅವಳ ಮೇಲೆ. ಭೃಗು ಮಹರ್ಷಿಗಳ ಅತ್ಯಂತ ಪ್ರೀತಿಗೆ ಪಾತ್ರಳಾಗಿರ್ತಕ್ಕಂತ ಹೆಂಡತಿ ಪುಲೋಮ ಅಂತ ಅವಳು. ಜನಗಳೆಲ್ಲ ಅವಳನ್ನ ಪುಲೋಮ ಪುಲೋಮ ಅಂತ ಕರೆಯುವರು. ಅಂತ ಪುಲೋಮೆಗೆ ಭೃಗು ಮಹರ್ಷಿಗಳ ವೀರ್ಯದಿಂದ ಗರ್ಭ ಉಂಟಾಯ್ತು. ಆಕೆ ಗರ್ಭಿಣಿ ಆದ್ಲು.
ತಸ್ಮಿನ್ ಗರ್ಭೆ ಸಮುದ್ಭೂತೆ ಪುಲೋಮಾಯಾಂ ಭೃಗುದ್ಭವ ಸಮಯೇ ಸಮಶೀಲಿನ್ಯಾಂ ಧರ್ಮಪತ್ನ್ಯಾಂ ಯಶಸ್ವಿನಃ ಅಭಿಷೇಕಾಯ ನಿಷ್ಕ್ರಾಂತೆ ಭೃಗು ಧರ್ಮಭೃತಾಂ ವರಃ ವರೇ ಆಶ್ರಮಂತಸ್ಯ ರಕ್ಷೋಥ ಪುಲೋಮಾಭ್ಯಾಜಗಾಮಃ ತಂ ಪ್ರವಿಶ್ಯಾಶ್ರಮಂ ದೃಷ್ಟ್ವಾ ಭೃಗೋರ್ಭಾರ್ಯಾಮನಿಂದಿತಾಂ ಪೃಚ್ಛಯೇನ ಸಮಾವಿಷ್ಟೋ ವಿಚೇತಾತ್ ಸಮಪದ್ಯತಾತ್ ಅಭ್ಯಾಗತಂತು ತದ್ದೃಷ್ಟ್ವಾ ಪುಲೋಮಾ ಚಾರುಹಾಸಿನಿ ನ್ಯಮಂತ್ರಯತ ಮನ್ಯೇನ ಫಲಮೂಲಾದಿನಾ ತದಾ. ಭೃಗುದ್ಭವ, ಭೃಗು ವಂಶದಲ್ಲಿ ಬಂದಿರತಕ್ಕಂತಹ ಶೌನಕನೇ ಯಶಸ್ವಿಗಳಾದ ಕೀರ್ತಿಶಾಲಿಗಳಾದ ಕೀರ್ತಿವಂತರಾಗಿರತಕ್ಕಂತಹ ಭೃಗು ಮುನಿಗಳಿಗೆ ಏನು ಸಮಶೀಲಿನ್ಯಾಂ ನೋಡಿ, ಧರ್ಮಪತ್ನಿ ಹೇಗಿರ್ಬೇಕು ಅಂದ್ರೆ ಸಮಶೀಲ. ಸಮಶೀಲ ಅಂದ್ರೆ ಸೇಮ್ ಕ್ಯಾರೆಕ್ಟರ್, ಅನುಗುಣವಾದ ಗಂಡನಿಗೆ ಅನುಗುಣವಾದ ಕ್ಯಾರೆಕ್ಟರ್. ಇವನಿಗೆ ಶಾಸ್ತ್ರ ಕೇಳಬೇಕು ಅಂತ ಆಸೆ, ಇವಳು ಸಿನಿಮಾ ನೋಡ್ಬೇಕು ಅಂತ ಆಸೆ ಡಮಾರಾಯ್ತಲ್ಲಿ. ಇವನಿಗೆ ದೇವ್ರ ನೈವೇದ್ಯ ಮಾಡಿ ತಿನ್ಬೇಕು ಅಂತ ಆಸೆ, ಇವಳಿಗೆ ಹೋಟ್ಲ ತಿನ್ಬೇಕು ಅಂತ ಆಸೆ. ಇವಳಿಗೆ ಕ್ಷೇತ್ರ ಯಾತ್ರೆ ಮಾಡಬೇಕು ಅಂತ ಆಸೆ, ಇವನಿಗೆ ಊಟಿ ಕೊಡೈಕೆನಾಲ್ ಹೋಗ್ಬೇಕು ಅಂತ ಆಸೆ. ಇವಳಿಗೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ, ಇವನಿಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ. ಸಮಶೀಲ ಅಲ್ಲ, ಇದು ಸಾಧನ ಆಗೋದಿಲ್ಲ. ಎಂತ ಅದ್ಭುತವಾದ ಮಾತು ಹೇಳತ್ ನೋಡಿ ಭಾರತ. ಸಮಶೀಲಿನ್ಯ ಧರ್ಮಪತ್ನಿ ಅಂತ ಆಗೋದು ಯಾವಾಗ? ಸುಮ್ನೆ ಹಾಕ್ಬಿಡ್ತಾರೆ ಇವರ ಧರ್ಮಪತ್ನಿ XYZ. ಆ ಧರ್ಮಪತ್ನಿತ್ವ ಅಂತ ಅನ್ನೋದು ಬರೋದು ಯಾವಾಗ ಅಂದಾಗ ಸಮಶೀಲರಾಗಿದ್ದಾಗ. ಸಮಶೀಲರು ಅಂದ್ರೆ ಹೆಂಡತಿಯ ಅಭಿರುಚಿಗೆ ಅನುಗುಣವಾಗಿ ಗಂಡ. ಅವಳು ಹೋಟ್ಲ ತಿನ್ಬೇಕು ಅಂತ ಇವನು ಹಿಂದೆ ಓಡ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಶಾಸ್ತ್ರ ಹೇಳಿದೆ, ಅನುಷ್ಠಾನ ಮಾಡ್ತೇನೆ. ಗಂಡನಿಗೆ ಹೆಂಡತಿ ಅನುಕೂಲಳು, ಹೆಂಡತಿಗೆ ಗಂಡ ಅನುಕೂಲ ಆಗಿದ್ದಾಗ ಮಾತ್ರ ಪರಸ್ಪರ ಸಾಧನೆ ಆಗ್ತದೆ. ಇಲ್ಲ ಅಂತಂದ್ರೆ ಇವನಿಗೆ ಅವಳಿಗೆ ಸಾಧನೆ ಆಗೋದಿಲ್ಲ. ಧರ್ಮಪತ್ನಿತ್ವ ಅಂತ ಅನ್ನೋದು ಅವಳಿಗೂ ಇಲ್ಲ, ಅವನಿಗೆ ಪತಿತ್ವ ಗಂಡ ಅಂತ ಅನ್ನೋದು ಇವನು ಆಗೋದಿಲ್ಲ. ಆದ್ದರಿಂದ ಇದು ಹಾಗಲ್ಲ. ಭೃಗು ಮಹರ್ಷಿಗಳ ದಾಂಪತ್ಯ ಹಾಗಲ್ಲ, ಅನುಗುಣಗಳು. ಭೃಗು ಮಹರ್ಷಿಗಳ ಮನಸ್ಥಿತಿಗೆ ತಕ್ಕಂತ ಮನಸ್ಥಿತಿ, ಸಾತ್ವಿಕವಾದ ತಪಸ್ಸಿಗೆ ಅನುಕೂಲ ಮಾಡಿಕೊಡ್ಬೇಕು, ಅವರ ಪೂಜಾದಿಗಳಿಗೆ ಉಪಯೋಗ ಮಾಡಿಕೊಡ್ಬೇಕು. ಅದೇ ಮನಸ್ಥಿತಿ ಮಹಾನುಭಾವಗಳದ್ದು. ಅಂತಹ ಧರ್ಮಪತ್ನಿಯಾಗಿರ್ತಕ್ಕಂತಹ ಈ ಪುಲೋಮ ದೇವಿಯಲ್ಲಿ ಭೃಗು ಮಹರ್ಷಿಗಳಿಂದ ಉಂಟಾಗಿರ್ತಕ್ಕಂತಹ ಗರ್ಭ ಶ್ರೇಷ್ಠವಾಗ್ತಾ ಇದೆ, ಬೆಳಿತಾ ಇದೆ. ಆ ಬೆಳಿತಾ ಇರುವಂತಹ ಕಾಲದಲ್ಲಿ ಮಹಾಧರ್ಮಿಷ್ಠರಾಗಿರ್ತಕ್ಕಂತಹ ಭೃಗು ಮಹರ್ಷಿಗಳು ಸ್ನಾನ ಮಾಡ್ಬೇಕು. ನೋಡ್ರಿ ಎಂತ ದೊಡ್ಡ ಮಾತು. ಒಂದು ಸ್ನಾತುಮ್ ಅಂತ ಹೇಳಿಲ್ಲ, ಅಭಿಷೇಕಾಯ ನಿಷ್ಕ್ರಾಂತೆ ಅಂತ. ಅಭಿಷೇಕಕ್ಕಾಗಿ ಹೊರಟ್ರು. ಯಾರು ಅಂದ್ರೆ ಅವ್ರ ಅನುಸಂಧಾನ ಗೊತ್ತಾಯ್ತು. ಅಭಿಷೇಕ ನಮ್ಮೊಳಗೆ ನಿಂತಿರತಕ್ಕಂಥವನು ಭಗವಂತ. ಆದ್ದರಿಂದ ನಾನು ಮಾಡತಕ್ಕಂತ ಸ್ನಾನ ನನ್ನ ದೇಹದಲ್ಲಿ ನಿಂತಿರತಕ್ಕ ಭಗವಂತನಿಗೆ ಅಭಿಷೇಕ ಅಂತ ಅರ್ಥ. ಅನುಸಂಧಾನ ಮಾಡ್ತಾ ಇದ್ರು ಅಂತ. ಸ್ನಾನ ಮಾಡ್ಲಿಕ್ಕಾಗಿ ಭೃಗು ಮಹರ್ಷಿಗಳು ಆಶ್ರಮದಿಂದ ಹೊರ ಹೋಗಿರ್ತಾರೆ. ಹೊರಗೆ ಹೋಗಿದ್ದಾಗ ಭೃಗು ಮಹರ್ಷಿಗಳ ಆಶ್ರಮಕ್ಕೊಬ್ಬ ರಾಕ್ಷಸ ಬಂದ. ಆ ರಾಕ್ಷಸನ ಹೆಸರು ಪುಲೋಮ ಅಂತ. ಈಗ ಚೆನ್ನಾಗಿದೆ ನೋಡ್ರಿ, ಅವಳು ಪುಲೋಮ, ಈ ಬಂದ ರಾಕ್ಷಸನ ಹೆಸರು ಪುಲೋಮ ಅಂತ. ಅವನ ಆಶ್ರಮ ಒಳಗೆ ನುಗ್ಗಿಬಿಟ್ಟ. ಭೃಗು ಮುನಿಗಳ ಆಶ್ರಮಕ್ಕೆ ಒಳಗೆ ಬಂದ. ಅನಿಂದಿತಾಂ, ಶುದ್ಧವಾದ ಚಾರಿತ್ರ್ಯ ಅವಳದ್ದು. ಯಾರು ಅವಳ ಕ್ಯಾರೆಕ್ಟರ್ ಬಗ್ಗೆ ಒಂಚೂರು ಮಾತಾಡೋ ಹಾಗಿಲ್ಲ. ಅಂತಹ ಪರಿಶುದ್ಧವಾದ ಚಾರಿತ್ರ್ಯವುಳ್ಳ ಭೃಗುಪತ್ನಿಯಾಗಿರತಕ್ಕ ಪುಲೋಮಾದೇವಿಯನ್ನು ನೋಡ್ದ. ಪೃಚ್ಛ್ರಯೇನ ಸಮಾವಿಷ್ಟ ಕಾಮ ಅನ್ನೋದು ಬಂದ್ಬಿಡು. ಎಷ್ಟು ಸುಂದರವಾಗಿದ್ದಾಳೆ ನೋಡು, ಗರ್ಭಿಣಿ ಹೆಣ್ಣು ಮಗಳು. ಅವಳನ್ನ ನೋಡ್ದ, ಇವನಿಗೆ ಕಾಮ ಬಂದ್ಬಿಡ್ತು, ಆಸೆ ಬಂದ್ಬಿಡ್ತು ಅವಳ ಮೇಲೆ. ಎಂತ ಪಾಪಿಷ್ಠ ನೋಡ್ರಿ ಇವ್. ಸುಮ್ಮನೆ ಹೆಣ್ಣು ಮಕ್ಕಳನ್ನ ನೋಡೇ ಕೆಟ್ಟದಾಗಿ ನಾವು ಚಿಂತನೆ ಮಾಡಬಾರದು. ಅಂತಂದ್ರೆ ಗರ್ಭಿಣಿ ಹೆಣ್ಣು ಮಗಳನ್ನ ನೋಡಿ ಕಾಮಾವೇಶಕ್ಕೆ ಒಳಗಾದ. ವಿಚೇತಾಹ, ಚೇತ ಅಂದ್ರೆ ಚೇತಸ್ ಅಂದ್ರೆ ಬುದ್ಧಿ. ಬುದ್ಧಿ ಹಾಳಾಯ್ತು. ಒಳ್ಳೇದು ಕೆಟ್ಟದ್ದು ಅದನ್ನೆಲ್ಲ ವಿವೇಚನೆ ಮಾಡುವಂತ ಸಾಮರ್ಥ್ಯ ಹೊರಟೋಯ್ತು. ಸರಿ, ಒಳಗೆ ಬಂದಿದ್ದಾನೆ, ಅತಿಥಿಯಾಗಿ ಬಂದಿದ್ದಾನೆ ರಾಕ್ಷಸ. ಅದನ್ನ ನೋಡ್ಬಿಟ್ಲಿ ಇವಳು. ನೋಡಿ ನಕ್ಕಿದ್ಲಂತೆ. ಚಾರುಹಾಸಿನಿ ವಿಶೇಷಣ ಕೊಟ್ಟು ಹೇಳ್ತಾರೆ. ಚೆನ್ನಾಗಿ ಸ್ಮೈಲ್ ಮಾಡುತ್ತೆ. ಬನ್ನಿ, ಪರವಾಗಿಲ್ಲ, ಬನ್ನಿ, ಒಳಗ್ ಬನ್ನಿ. ಸ್ಮೈಲ್ ಮಾಡಿದ್ಲಂತೆ. ಮಾತಾಡಿ ಪುಲೋಮ ಏನ್ ಮಾಡ್ತಾಳೆ, ವನ್ಯೇನ ಕಾಡಿನಲ್ಲಿ ಬೆಳೆಯತಕ್ಕಂಥ ಹಣ್ಣು, ಗೆಡ್ಡೆ ಗೆಣಸುಗಳು,
ಅದೆಲ್ಲವನ್ನ ಕೊಟ್ಟು ಅವನಿಗೆ ಸತ್ಕಾರ ಮಾಡ್ತಾಳೆ. ಬನ್ನಿ ಬನ್ನಿ ಯಮಂತ್ರ ಆಹ್ವಾನ ಮಾಡಿ ಒಳಗೆ ಹಣ್ಣೆಲ್ಲ ಕೊಟ್ಟು ಕೂಡಿಸಿದ್ದವನು. ಮುಂದೇನಾಯ್ತು? ತಾಂತು ರಕ್ಷಸ್ತದಾ ಬ್ರಹ್ಮನ್ ಹೃಚ್ಛಯೇನ ನಿಪೀಡಿತಃ ದೃಷ್ಟ್ವಾ ಹೃಷ್ಟಮನಾ ಭೂತ್ವಾ ಜಿಗೀರ್ಷುಸ್ತಾಮ ನಿಂದಿತಾಂ. ಅವನೇನ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅವನಿಗೆ ಕಾಮಾವೇಶ ಆಗ್ಬಿಟ್ಟಿದೆ. ಅವನ ಮನಸ್ಸು ಹೃಚ್ಛಯೇನ ನಿಪೀಡಿತ, ಕಾಮ ಅವನನ್ನ ಬಹಳ ಪೀಡಿಸ್ತಾ ಇದೆ. ಅಂಥ ಮನಸ್ಸುಳ್ಳ ರಾಕ್ಷಸ ಏನ್ ಮಾಡ್ತಾನೆ, ಆ ಪುಲೋಮೆಯನ್ನು ನೋಡ್ದ. ಮನೆಯಲ್ಲಿ ಯಾರಿಲ್ಲ ಅಂತ ನೋಡ್ದ, ಒಬ್ಳೆ ಇದ್ದ. ಆಹಾ, ಮನಸ್ಸಲ್ಲಿ ಸಂತೋಷ ಆಗೋಯ್ತು ಅವನಿಗೆ. ಇವಳನ್ನ ಕಿಡ್ನಾಪ್ ಮಾಡಿಬಿಡ್ತೇನೆ, ಅಪಹಾರ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತೀನಿ ಇವಳನ್ನ ಅಂತ ಅವನ್ ಏನ್ ಮಾಡ್ತಾನೆ, ಚಿಂತನೆ ಮಾಡಿಬಿಟ್ಟ. ಇವಳನ್ನ ಅಪಹಾರ ಮಾಡ್ತೇನೆ ಅಂತ ಚಿಂತನೆ ಮಾಡ್ದ, ಆಸೆ ಪಟ್ಟ. ಅಪಾಗ್ನಿ ಶರಣೆ ಪಶ್ಯ ಜ್ವಲಿತಂ ಜಾತವೇದಸಂ ತಮಪೃಚ್ಛತ್ತತೋ ರಕ್ಷಃ ಪಾವಕಂ ಜ್ವಲಿತಂ ತದಾ. ಆಗ ಅವನ್ ಏನ್ ಮಾಡ್ತಾನೆ, ಅಗ್ನಿಶಾಲೆ ನೋಡ್ದ. ಅಗ್ನಿಶಾಲೆಯಲ್ಲಿ ಅಗ್ನಿ ಉರಿತಾ ಇದೆ. ಓಹೋ, ಅಗ್ನಿ ಉರಿತಾ ಇದೆ, ಅಗ್ನಿನೇ ಕೇಳಿಬಿಡೋಣ ಅಂತ ಅವನ್ ಏನ್ ಮಾಡ್ತಾನೆ, ಅಗ್ನಿಯನ್ನ ಉರಿತಾ ಇದ್ದ, ಜಜ್ವಲ್ಯಮಾನವಾಗಿ ಉರಿತಾ ಇದ್ದಂತ ಅಗ್ನಿಯನ್ನ ನೋಡಿ ಈ ಪ್ರಶ್ನೆ ಮಾಡ್ತಾನೆ ಅಗ್ನಿಯನ್ನು. ಶಂಸಮೇ ಕಸ್ಯ ಭಾರ್ಯೇಯಂ ಅಗ್ನೇ ಪೃಚ್ಛರುತೆ ನ ವೈ ಸತ್ಯಸ್ತ್ವಮಸಿ ಸತ್ಯಂ ವೈ ವದಪಾವಕ ಪೃಚ್ಛತಃ ಮಯಾ ಹೀಯಂ ಮೃತಾ ಪೂರ್ವಂ ಭಾರ್ಯಾರ್ಥೇ ವರವರ್ಣಿನಿ ಪಶ್ಚಾತ್ಯುಮಾಂ ಪಿತಾ ಪ್ರಾದಾದ್ ಭೃಗವೇ ಅನೃತಕಾರಿಣೆ ತೇಯಂ ಯದಿ ವರಾರೋಹ ಭೃಗೋರ್ಭಾರ್ಯಾರಹೋ ಗತಾ ತಥಾ ಸತ್ಯಂ ಮಮಾಖ್ಯಾಹಿ ಜಿಗೀರ್ಷಾಮ್ಯಾಶ್ರಮಾದಿಮಾಂ ಮನ್ಯುರ್ಹಿ ಹೃದಯಂ ಮೇದ್ಯ ನಿರ್ದಹನ್ನಿಮತಿಷ್ಠತಿ ಮತ್ಪೂರ್ವ ಭಾರ್ಯಾಂ ಯದಿ ಮಾಂ ಭೃಗುಃ ಪ್ರಾಪಸು ಮಧ್ಯಮಾಂ ತದ್ರಕ್ಷಯಿವ ಮಾಮಂತ್ರ್ಯ ಜ್ವಲಿತಂ ಜಾತವೇದಸಂ ಶಂಕಮಾನೋ ಭೃಗೋರ್ಭಾರ್ಯಾಂ ಪುನಃ ಪುನರಪೃಚ್ಛತ. ಅಗ್ನಿ ಹೇಳು, ಅಗ್ನಿ ಕೇಳ್ತಾನೆ. ಅಗ್ನಿ, ಈ ಪುಲೋಮೆ ಯಾರ ಹೆಂಡತಿ? ನಿಜವಾಗಿ ನಿಜ ಹೇಳಂಗ, ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಈ ಪುಲೋಮೆ ಯಾರ ಹೆಂಡತಿ? ನಿಜ ಹೇಳು. ಅಗ್ನಿಗೆ ಒಂದು ಹೆಸರಿದೆ, ಸತ್ಯ ಅಂತ ಬರ್ಕೋಬೇಕು ನೀವು. ಅಗ್ನಿಗೆ ಒಂದ್ ಹೆಸರು ಸತ್ಯ ಅಂತ ಒಂದ್ ಹೆಸರು. ಯಾಕೆ ಅಂತಂದ್ರೆ ಸರ್ವಸಾಕ್ಷಿ ಅಲ್ವಾ ಅದು, ಸುಳ್ಳು ಹೇಳೋದಿಲ್ಲ. ಸತ್ಯನಾಮಕ ಅಂತ ನಿನ್ ಕರೀತಾರೆ ಲೋಕದಲ್ಲಿ. ಅಗ್ನಿಗೆ ಸತ್ಯ ಅಂತ ಹೆಸರಿದೆ ಅಂತ ಎಲ್ಲ ಕರೀತಾ ಇದ್ದಾರೆ. ಆದ್ದರಿಂದ ಯಾರ ಕ್ವಶನ್ ಮಾಡ್ತಾರೋ ಅವ್ರಿಗೆ ಯಥಾರ್ಥವಾದ ಉತ್ತರವನ್ನ ಕೊಡೋದೇ ನಿನ್ ಕೆಲಸ. ಆದ್ರಿಂದ ಹೇಳು, ಆನ್ಸರ್ ಮಾಡಿ ನಂಗೆ. ನನಗೆ ಹಿಂದೇನೆ, ಪೂರ್ವದಲ್ಲೇ, ಮೊದಲೇ ಈ ಸುಂದರಿಯಾಗಿರ್ತಕ್ಕಂತಹ ಪುಲೋಮೆಯನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ಇವಳಪ್ಪ, ಪುಲೋಮೆಯ ಅಪ್ಪ, ಸುಳ್ಳು, ಮಹಾ ಸುಳ್ಳು ಹೇಳ್ತಕ್ಕಂತಹ, ಕೆಟ್ಟ ಆಚಾರ ಮಾಡತಕ್ಕಂತಹ ಈ ಭೃಗು ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿಬಿಟ್ರು. ಆದ್ದರಿಂದ ಮೊದಲು ಆಸೆ ಪಟ್ಟಿದ್ದು ನಾನು. ಅವರಪ್ಪ ನನಗೆ ಮೋಸ ಮಾಡಿ ಸುಳ್ಳು ಮಾತಾಡುವಂತ ಭೃಗುಮುನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಅಗ್ನಿ, ಅವಳು ರಹೋಗತ ಒಬ್ಳೆ ಇದ್ದಾಳೆ. ಹೇಳು, ನನಗೆ ಇವಳನ್ನ ಎತ್ಕೊಂಡು ಹೋಗ್ಬೇಕು ಆಶ್ರಮದಿಂದ ಅಂತ ಆಸೆ ಆಗ್ತಾ ಇದೆ. ನಾನು ಚಿಂತನೆ ಮಾಡಿದ್ದೇನೆ, ಇವಳನ್ನ ತಗೊಂಡು ಹೋಗ್ಬಿಡ್ಬೇಕು ಅಂತ ನಾನು ಚಿಂತನೆ ಮಾಡಿದ್ದೇನೆ. ಸತ್ಯ ಹೇಳು, ಇವಳು ಭೃಗುವಿನ ಹೆಂಡತಿಯೋ ಅಲ್ವೋ? ಸತ್ಯ ಹೇಳಿ. ನನಗೆ ಸಿಟ್ಟು ಬರ್ತಾ ಇದೆ ಮನಸ್ಸಲ್ಲಿ, ತುಂಬಾ ಸಿಟ್ಟಿದೆ. ನನ್ನ ಹೃದಯದಲ್ಲಿ ಕೋಪ ನಿರ್ದಹನ್ಯವತಿಷ್ಠತಿ. ಏನ್ ಹೇಗಿದೆ ಅಂದ್ರೆ, ಬೇರೆಯವ್ರನ್ನ ಸುಡುವ ಬೆಂಕಿ ಜಾಜ್ವಲ್ಯಮಾನವಾಗಿ ಹೇಗೆ ಉರಿತಾ ಇರುತ್ತೋ ಹಾಗೆ ನನಗ್ ಕೋಪ ಇದೆ ಇವತ್ತು ಮನಸ್ಸಲ್ಲಿ. ಸುಳ್ಳು ಹೇಳ್ಬೇಡ. ಇವಳು ಯಾರ ಹೆಂಡತಿ ಹೇಳು. ಮತ್ತೆ ಪೂರ್ವ ಭಾರ್ಯ, ನನಗಿವಳು ಸಿಗಬೇಕಾಗಿತ್ತು. ನನಗೆ ಸಿಗಬೇಕಾಗಿದ್ದ ಈ ಹುಡುಗಿಯನ್ನ ಭೃಗು ಮುನಿಗಳು ಪಡೆದು ಬಿಟ್ಟಿದ್ದಾರೆ. ನೋಡ್ರಿ, ಇದೆಲ್ಲ ಮಹಾಭಾರತ, ಬೇರೆ ಎಲ್ಲೂ ಇಲ್ಲ, ಲೋಕದಲ್ಲೇ ನಡೀತಾ ಇರುತ್ತೆ. ಆದ್ದರಿಂದ ನನಗೆ ಹೆಂಡತಿಯಾಗಿ ಸಿಗಬೇಕಾಗಿದ್ದಂತಹ ಇವಳನ್ನ ಏನ್ ಮಾಡಿಬಿಟ್ಟಿದ್ದಾನೆ,
ಈ ಭೃಗು ಪಡೆದುಕೊಂಡ್ಬಿಟ್ಟಿದ್ದಾನೆ. ಹೇಳಯ್ಯ ನೀನು ಯಾರ ಹೆಂಡತಿ ಇವಳು ಅಂತ ಹೇಳಿ ಅಗ್ನಿಯನ್ನ ಉರಿತಾ ಇದ್ದಂತೆ ಅಗ್ನಿ ಕುರಿತಾ ಇದ್ದ ಅಜ್ವಲ್ಯಮಾನವಾಗಿ ಬೆಳಗ್ತಾ ಇದ್ದ ಅಗ್ನಿಯನ್ನ ಕುರಿತಾಗಿ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ತ್ವಮಗ್ನೇ ಸರ್ವಭೂತಾನಾಮಂತರ್ವಸಸಿ ನಿತ್ಯದ ಸಾಕ್ಷಿವತ್ ಪುಣ್ಯ ಪಾಪೇಶು ಸತ್ಯಂ ಬ್ರೂಹಿ ಕವೇ ವಚಹೋ. ಅಗ್ನಿ ಕವಿಯೇ. ಅಗ್ನಿ ಒಂದು ಕವಿ ಅಂತ ಒಂದು ಹೆಸರು. ಕವಿನಾಮಕನಾದ ಅಗ್ನಿಯೇ, ಎಲ್ಲರ ಒಳಗೂ ನೀನಿದ್ಯಾ. ಯಾಕೆ? ಸಾಕ್ಷಿವತ್ ಪುಣ್ಯ ಪಾಪೇಶು. ನಾವು ಮಾಡುವಂತಹ ಎಲ್ಲ ಪುಣ್ಯ ಪಾಪಗಳಿಗೆ ಸಾಕ್ಷಿ ಯಾರು? ಅಗ್ನಿ. ನಾವು ಮಾಡತಕ್ಕಂತಹ ಪುಣ್ಯ ಪಾಪಗಳಿಗೆ ಸಾಕ್ಷಿ ಯಾರು? ಅಗ್ನಿ. ಆದ್ದರಿಂದ ನಾವು ಮಾಡತಕ್ಕಂತಹ ಪುಣ್ಯ ಪಾಪಗಳಿಗೆ ಸಾಕ್ಷಿಯಾಗಿ ಎಲ್ಲರ ಒಳಗೂ ವಾಸ ಮಾಡ್ತಾ ಇರ್ತಕ್ಕಂಥ ಕವಿನಾಮಕನಾದ ಅಗ್ನಿಯೇ, ನಿಜ ಹೇಳು. ಸತ್ಯಂ ಬ್ರೋಹಿ. ಸುಳ್ಳು ಹೇಳ್ಬೇಡ, ನಿಜ ಹೇಳಗ್ನಿ. ಈ ಹುಡುಗಿ, ಈ ಪುಲೋಮ ಯಾರ ಹೆಂಡತಿ? ಸುಳ್ಳು ಹೇಳ್ಬೇಡ, ನಿಜ ಹೇಳು. ಮತ್ಪೂರ್ವ ಭಾರ್ಯಾಪಹೃತ ಭೃಗುಣ ನೃತಕಾರಿಣ ತೇಯಂ ಯದಿ ತಥಾ ಮೇತ್ವಂ ಸತ್ಯಮಾಖ್ಯಾತುಮರ್ಹಸಿ. ನೋಡಿ, ಮತ್ತೆ ಮತ್ತದ ಹೇಳ್ತಾ ಇದ್ದಾನೆ. ನನಗೆ ಸೇರ್ಬೇಕಾದವಳು ಇವಳು, ನಾನು ಮದುವೆ ಆಗ್ಬೇಕಾಗಿತ್ತು ಇವಳನ್ನ. ಇವಳನ್ನ ಸುಳ್ಳು ಹೇಳುವಂತಹ ಸ್ವಭಾವವುಳ್ಳ ಭೃಗು ಮಹರ್ಷಿ ಕದ್ದು ಬಿಟ್ಟಿದ್ದಾನೆ. ಅಪಹೃತ, ಅಪಹಾರ ಮಾಡ್ಕೊಂಡು ಹೊರಟು ಹೋಗಿದ್ದಾನೆ. ಹೇಳು, ಇವಳು ಭೃಗುವಿನ ಹೆಂಡತಿನೇ ಆಗಿದ್ರೆ ನಿಜ ಹೇಳಿ, ನೀನು ಸುಳ್ಳು ಹೇಳ್ಬೇಡ. ಪಾಪ ಅಗ್ನಿ ಕಠಿಣ ಪರಿಸ್ಥಿತಿ. ತುತ್ವಾ ತ್ವತ್ತೋ ಭೃಗೋರ್ ಭಾರ್ಯಾಂ ಹರಿಷ್ಯಾಮ್ಯಹಮಾಶ್ರಮಾತ್ ಜಾತವೇದ ಪಶ್ಯತಸ್ತೆ ವದ ಸತ್ಯಾಂ ಗಿರಂ ಮಮ. ಹೇಳು, ಇವಳು ಭೃಗುವಿನ ಹೆಂಡತಿ ಅಂತ ನೀನ್ ಹೇಳಿದ್ದನ್ ಕೇಳಿ ಅಗ್ನಿ ನಿನ್ನ ಎದುರಿಗೆ ನಾನ್ ತಗೊಂಡ್ ಹೋಗ್ತೀನಿ ನೋಡಿ. ಅಪ್ಪ ನೋಡಿ, ಹಿಂದಿನ ಕಾಲದಲ್ಲಿ ಋಷಿಗಳು ಅಗ್ನಿಯನ್ನ ರಕ್ಷಣೆಗಾಗಿಟ್ಟು ಹೊರಟು ಹೋಗೋರು ಕೆಲಸ ಮಾಡ್ಕೊಂಡು. ಅಂದ್ರೆ ಉತ್ತರ ಕೊಡ್ತಾ, ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಬರ್ತಾ ಇತ್ತು ದೇವತೆಗಳಿಂದ ಅವಾಗ. ಇವತ್ತು ಕಳ್ಳರು ದೇವ್ರ ಮನೆಯಲ್ಲ ಲಟ್ಟಾಯಿಸ್ಬಿಡ್ತಾರೆ, ಪ್ರತಿಮೆಗಳೇ ತಗೊಂಡು ಹೋಗ್ಬಿಡ್ತಾರೆ. ಪ್ರತಿಮೆ ಮೇಲೆ ಹಾಕಿದ್ದ ಬಂಗಾರ ಬೆಳ್ಳಿ. ಕಲಿಯುಗ. ಪೂಜೆ ಮಾಡೋನು ಹಾಗೆ ಇರ್ತಾನೆ, ಬರೋ ಭಕ್ತರಂತೂ ದೇವರಿಗೆ ಪ್ರೀತಿ, ಯಾವ ದೇವ್ರು ಅಂತಾನೆ ಗೊತ್ತಿರೋದಿಲ್ಲ, ನಮಸ್ಕಾರ ಮಾಡ್ತಾ ಕೂತಿರ್ತಾರೆ. ಅದರಿಂದ ಸಮಸ್ಯೆ ಆಗಿರೋದ್ರಿಂದ ಈ ತಾರತಮ್ಯ, ಕಕ್ಷ್ಯ, ಯಾವ ಯೋಗ್ಯತೆ, ಯಾವ ದೇವರು, ಆಯುಧಗಳೇನು, ಆಯುಧಗಳ ಚಿಂತನೆ ಏನು, ಏನಿಲ್ಲ. ರೆಸ್ಪಾನ್ಸ್ ಇರ್ಲಿ ಎಂತ ಈ ಕಾಲದಲ್ಲಿ. ಆದ್ದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ, ಅಗ್ನಿ ನೀನ್ ಹೇಳು. ನೀನ್ ಹೇಳಿದ ತಕ್ಷಣ ನಿನ್ನ ಮುಂದೆ ನಾನು ಇವಳನ್ನ ತಗೊಂಡು ಹೋಗ್ಬಿಡ್ತೇನೆ. ಹೇಳು, ಉತ್ತರ ಕೊಡು. ಎಷ್ಟು ಉತ್ತರ ಕೊಡೋದು? ಆಗ ತಸ್ಯ ತದ್ವಚನಂ ಶ್ರುತ್ವಾ ಸಪ್ತಾರ್ಚಿರ ದುಃಖಿತೋ ಭೃಶಂ ಭೀತೋ ಅನೃತಾಚ್ಚ ಶಾಪಾಚ್ಚ ಭೃಗೋರಿತ್ಯಬ್ರವೀಚ್ಛನೈ. ಅವನ ಮಾತನ್ನ ಕೇಳ್ದ ಅಗ್ನಿ, ದುಃಖ ಬಂದ್ಬಿಡ್ತ ಅವನಿಗೆ. ಓ, ನನಗೆ ಯಾವ ಇಕ್ಕಟ್ಟಿನ ಸ್ಥಿತಿ ಬಂತಪ್ಪ ಈಗ, ನನ್ನ ಕಥೆ ಏನ್ ಹೀಗಾಗೋಯ್ತಲ್ಲ ಅಂತ ಅಗ್ನಿಗೆ ಏನಾಯ್ತು? ದುಃಖ ಆಯ್ತು. ಸುಳ್ಳು ಹೇಳಿದ್ರೆ ಕಷ್ಟ. ಭೃಗುವಿನ ಹೆಂಡತಿ ಅಲ್ಲ. ಯಾಕೆ? ಮೊದಲು ನೋಡಿದವನ್ ನೀನು, ಆಸೆ ಪಟ್ಟವನ್ ನೀನು. ಆದ್ದರಿಂದ ನಿನ್ ಹೆಂಡತಿ ಅಂತ ಹೇಳಿಬಿಟ್ರೆ ಸುಳ್ಳು ಹೇಳ್ದಾಗಾಯ್ತು. ಯಾಕೆ? ಭೃಗುವಿನ ಹೆಂಡತಿಯನ್ನ ರಾಕ್ಷಸರ ಹೆಂಡತಿ ಅಂತ ಹೇಳಿದ್ರೆ ಸುಳ್ಳಾಯ್ತು. ಮತ್ತೆ ತನ್ನಿಮಿತ್ತ ಶಾಪಾತ್, ಸುಳ್ಳು ಹೇಳಿದ್ರೆ ಭೃಗು ಮುನಿಗಳು ಶಾಪ ಕೊಡ್ತಾರೆ. ಶಾಪದಿಂದಲೂ ಭಯ ಆಯ್ತು, ಸುಳ್ಳು ಹೇಳ್ತೀನಿ ಅಂತಲೂ ಭಯ ಆಯ್ತು. ಅದಕ್ಕೇನಂದ? ಇವಳು ಭೃಗುವಿನ ಹೆಂಡತಿ ಅಂತ ಶನೈಹಿ ಅಬ್ರವಿ, ನಿಧಾನವಾಗಿ ಮೆಲ್ಲಗೆ ಹೇಳಿಬಿಟ್ಟ. ಅಗ್ನಿಶಾಲೆಯಲ್ಲಿ ಉರಿತಾ ಇರ್ತಕ್ಕ ಅಗ್ನಿ ನಿಧಾನವಾಗಿ ಹೇಳಿದ, ಇವಳು ಭೃಗುವಿನ ಹೆಂಡತಿ. ಇಲ್ಲಿಗೆ ಆದಿಪರ್ವದಲ್ಲಿ 5ನೇ ಅಧ್ಯಾಯ ಮುಗಿಯುತ್ತೆ. ಪೌಲೋಮ ಪರ್ವದಲ್ಲಿ 2ನೇ ಅಧ್ಯಾಯ ಮುಗಿಯುತ್ತೆ. ಸೂತ್ರ ಹೇಳ್ತಾರೆ ಮುಂದೆ, ಅಗ್ನೇ ರಥ ವಚ ಶ್ರುತ್ವಾ ತದ್ರಕ್ಷ ಪ್ರಜಹಾರತಾಂ ಬ್ರಹ್ಮನ್ ವರಾಹ ರೂಪೇಣ
ಮನೋಮಾರುತರಂಹಸ. ಯಾವಾಗ ಅಗ್ನಿ ಇವಳು ಭೃಗುವಿನ ಹೆಂಡತಿ ಅಂತ ಹೇಳಿಬಿಟ್ನೋ ನಿಧಾನವಾಗಿ, ಆ ಮಾತನ್ನ ಕೇಳಿದಂತಹ ರಾಕ್ಷಸ ಅಗ್ನಿ ಬೇಡ ಬೇಡ ಅಂತ ಅಡಿತಾ ಇದ್ದಾನೆ. ಅತಿಕ್ರಮ್ಯ ಅಗ್ನಿ ಬೇಡ ಕಣಪ್ಪ, ಬೇಡ, ನಿಂಗ್ ಒಳ್ಳೇದಾಗೋದಿಲ್ಲ, ಸರ್ವನಾಶಾಕ್ತ್ಯ, ಪರಪತ್ನಿಯನ್ ತಗೊಂಡು ಹೋಗ್ಬೇಡ ಅಂತ ಅಗ್ನಿ ತಡಿತಾ ಇದ್ದಾನೆ. ಅಗ್ನಿಯ ಮಾತನ್ನ ಕೇಳದೆ ಆ ರಾಕ್ಷಸ ಹಂದಿ ರೂಪ ತಾಳ್ಬಿಟ್ಟ, ವರಾಹ ರೂಪ ಧರಿಸಿಬಿಟ್ಟ. ಹಂದಿಯ ರೂಪವನ್ನ ಧರಿಸಿ ಮನೋವೇಗ ಮತ್ತು ವಾಯುವೇಗ ಎರಡು ಅಷ್ಟು ಸ್ಪೀಡ್ ಆಗಿ ಹೋದ ಅಂತ ಅರ್ಥ. ತುಂಬಾ ಫಾಸ್ಟ್ ಆಗಿ ಅವಳನ್ನ ತಗೊಂಡ ಹೊಟೇ ಹೋದ, ಅಪಹಾರ ಮಾಡೇ ಬಿಟ್ಟ. ಇವತತ್ಕುಕ್ಷೌ ಸವೈ ಬಟ್ಟೆ ಅನ್ ಬಂದಾನ, ರೋಷಾನ್ ಬಟ್ಟೆ ಅನ್ ಬಂದಾನ. ಭವತ್. ಮುಂದೇನಾಯ್ತು? ಆ ಹೊಟ್ಟೆಯಲ್ಲಿ ಮಗು ವಾಸ ಮಾಡ್ತಾ ಇತ್ತಲ್ಲ, ಆ ಮಗುಗ್ ಸಿಟ್ಟು ಬಂತು. ಏನ್ ನಮ್ಮಮ್ಮನ್ ತಗೊಂಡ್ ಹೋಗ್ತಾ ಇದ್ದಾನಲ್ಲ ರಾಕ್ಷಸ ಇವನು ಅಂತ ಹೇಳಿ ಆ ಮಗುವಿಗೆ ಸಿಟ್ಟು ಬಂತು. ಹೊಟ್ಟೆಯಿಂದ ಕೆಳಗೆ ಜಾರಿ ಬಿಡ್ತಾ ಮಗು. ಇನ್ನೆಂಥ ತಪಸ್ವಿ ನೋಡಿ, ಹುಟ್ಟುವಾಗಲೇ ಮಗು ಅದು ಹೊಟ್ಟೆಯಿಂದ ಜಾರೇ ಬಿಡ್ತು ಮಗು. ಜಾರಿ ಬೀಳ್ತಾ ಇದ್ದ ಹಾಗೆ ಆ ಮಗುವಿಗೆ ಏನ್ ಹೆಸರಾಯ್ತು? ಚವನ ಅಂತ ಹೆಸರು. ಆ ಮಗುವಿಗೆ ಚವನ ಅಂತ ಹೇಳಿ ಹೆಸರು ಬಂತು. ಹೇಳಿದಲ್ಲಪ್ಪ, ಭೃಗು ಮಹರ್ಷಿಗಳ ಮಗನಿಗೆ ಚವನತ್ವ ಹೇಗೆ ಬಂತು? ಉತ್ತರ ಕೊಟ್ಟಿದ್ದೇನೆ ಕೇಳು. ತಂ ದೃಷ್ಟ್ವಾ ಮಾತುರುದರಾಚ್ಯುತಮಾದಿತ್ಯವರ್ಚಸಂ ತದ್ರಕ್ಷೋ ಭಸ್ಮಸಾದ್ಭೂತಂ ಪಪಾತ ಪರಿಮುಚ್ಯತಾಂ. ತಾಯಿಯ ಹೊಟ್ಟೆಯಿಂದ ಮಗು ಜಾರಿ ಬಿತ್ತಲ್ಲ, ಚವನ ಆಗಿದೆ. ಆದಿತ್ಯ ವರ್ಚಸಂ, ಅದರ ವರ್ಚಸ್ಸು ಸೂರ್ಯ ಇದ್ದ ಹಾಗಿದ್ದನಂತೆ. ಆ ಮಗುನ್ ನೋಡ್ತಾ ಇದ್ದ ಹಾಗೆ ರಾಕ್ಷಸ ಪುಲೋಮೆಯನ್ನ ಬಿಟ್ಟ ಓಡ್ ಹೋಗ್ಬೇಕು ಅಂತ ನೋಡ್ದ. ಆ ಮಗುವಿನ ದೃಷ್ಟಿ ತಾಕ್ತೋ ಇಲ್ವೋ, ಸುಟ್ಟು ಬೂದಿ ಆಗ್ಬಿಟ್ಟ, ಸುಟ್ಟು ಹೋಗ್ತಾನೆ. ನಾನ್ ನಿನ್ನ ನೋಡ್ಬಿಟ್ಟ ಸುಟ್ಟು ಹೋಗ್ತೇನೆ ನೀನು ಅಂತೀವಲ್ಲ ಹಾಗೆ, ಸುಟ್ಟು ಲಿಟರಲಿ ಸುಟ್ಟು ಬೂದಿ ಆಗ್ಬಿಟ್ಟ, ನಾಶವಾಗಿ ಹೋದ ಅವನು. ಪುಲೋಮ ರಾಕ್ಷಸ ಸುಟ್ಟು ಹೋದ. ನೋಡಿ, ಗರ್ಭದಲ್ಲಿಯೇ ಬ್ರಹ್ಮಜ್ಞಾನಿಯಾದ ಮಗು ಚವನ, ಸೂರ್ಯನಂತೆ ತೇಜಸ್ಸು. ಆ ರಾಕ್ಷಸನನ್ನ, ಅಮ್ಮನನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದಂತ ರಾಕ್ಷಸನನ್ನ ಸುಟ್ಟು ಬಿಟ್ಟ. ಸಾ ತಾಮ ತಮಾದಾಯ ಶುಶ್ರೋಣಿ ಸಸಾರ ಭೃಗುನಂದನಂ ಚವನಂ ಭಾರ್ಗವಂ ಬ್ರಹ್ಮನ್ ಪುಲೋಮ ದುಃಖಮೂರ್ಛಿತ ತಾಂ ದದರ್ಶ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹಃ ರುದಂತೀಂ ಬಾಷ್ಪಪೂರ್ಣಾಕ್ಷೀಂ ಭೃಗೋರ್ಭಾರ್ಯಾಮನಿಂದಿತಾಂ ಸಾಂತ್ವಯಾಮಾಸ ಭಗವನ್ ವಧೂಂ ಬ್ರಹ್ಮ ಪಿತಾಮಹಃ ಅಶ್ರುಬಿಂದ್ರೋದ್ಭವಾ ತಸ್ಯಾಃ ಪ್ರಾವರ್ತತ ಮಹಾನದಿ. ಸರಿ, ಅವಳಿಗೆ ದುಃಖ, ಅಯ್ಯೋ ನನ್ನ ಅಪಹಾರ ಮಾಡ್ಕೊಂಡ್ಬಿಟ್ಟ, ಮನೇಲಿ ಹೆರಿಗೆ ಆಗ್ಲಿಲ್ಲ, ಹೊರಗ್ ಬಿದ್ದ್ಬಿಡ್ತು ಮಗು ಅಂತ. ಆ ದುಃಖದಿಂದ ಅವಳು ಏನ್ ಮಾಡ್ತಾಳೆ, ಮಗುವಿನ ಆ ಚವನ ಜಾರಿ ಬಿದ್ದಲ್ಲ ಚವನ, ಅವನ್ ಎತ್ಕೊಂಡು ಆಶ್ರಮಕ್ಕೆ ಬರ್ತಾಳೆ. ಭೃಗುವಿನ ಮಗನಾದಂತಹ ಚವನ ಕೂಸನ್ನ ಎತ್ಕೊಂಡು ಆಶ್ರಮಕ್ಕೆ ಬರ್ತಾಳೆ. ಅಲ್ಲಿ ಪಾಪ ಬ್ರಹ್ಮದೇವರು ನೋಡ್ತಾರ ಅವಳನ್ನ, ಯಾರನ್ನ? ಪುಲೋಮೆಯನ್ನ. ಸರ್ವಲೋಕ ಪಿತಾಮಹರಾದಂತಹ ಚತುರ್ಮುಖ ಬ್ರಹ್ಮದೇವರು ನೋಡ್ತಾರ ಅವಳನ್ನ. ಯಾರವಳು? ಅನಿಂದಿತ, ರಾಕ್ಷಸ ಅಪಹಾರ ಮಾಡ್ಕೊಂಡು ಹೋದ್ರು, ಪರಿಶುದ್ಧಳು, ಮಹಾನುಭಾವಳು. ನೋಡಿದ್ರು ಅವಳನ್ನ, ಪಾಪ ಅಳ್ತಾ ಇದ್ದಾಳೆ ಅವಳು, ಕಣ್ಣಲ್ಲಿ ನೀರು ತುಂಬಿ ಹೋಗಿದೆ, ಅಳ್ತಾ ಇದ್ದಾಳೆ. ಅಳ್ತಾ ಮಗುವಿನ ಸೊಂಟದಲ್ಲಿ ಇಟ್ಟುಕೊಂಡು ಅಳ್ತಾ ಆಶ್ರಮಕ್ಕೆ ಬರ್ತಾ ಇದ್ದಂತಹ ಆ ಮಹಾನುಭಾವಳಾದ ಪುಲೋಮಾದೇವಿಯನ್ನು ನೋಡಿ ಬ್ರಹ್ಮದೇವರ ಹತ್ತಿರಕ್ಕೆ ಬಂದು ಪಾಪ ಸಮಾಧಾನ ಮಾಡ್ತಾರೆ ಅವಳಿಗೆ. ಸೊಸೆ ಅಲ್ವಾ ಇವಳು? ಯಾರು? ಪುಲೋಮ ವಧೂ, ಸೊಸೆ. ತನ್ನ ಸೊಸೆ ಆಗಿರ್ತಕ್ಕಂತ ಪುಲೋಮೆಯನ್ನ ಚತುರ್ಮುಖ ಬ್ರಹ್ಮದೇವರು ಸಮಾಧಾನ ಮಾಡ್ತಾರೆ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ, ಎಲ್ಲ ಒಳ್ಳೇದಾಯ್ತು, ಹೀಗೆ ಸಮಾಧಾನ ಮಾಡ್ತಾಳೆ. ಅಳ್ತಾ ಬರ್ತಾ ಇದ್ದಾಳಲ್ಲ, ಅವಳ ಕಣ್ಣೀರು ನದಿ ಆಗ್ಬಿಡ್ತಂತೆ, ಪ್ರಾವರ್ತದ ಮಹಾನದಿ. ಅವಳ ಕಣ್ಣೀರಿಂದ ಎಷ್ಟು ಹತ್ತು ಬಿಟ್ಲು ಅಂದ್ರೆ ನದಿನೇ ಹುಟ್ಟು ಬಿಡ್ತಂತೆ. ಅಶ್ರುಬಿಂದೋದ್ಭವ ತಸ್ಯ.
ಯಾವ ನದಿ ಅಂತ ಮುಂದೆ ಹೇಳ್ತಾರೆ. ಆ ನದಿಗೊಂದು ಹೆಸರಿದೆ, ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಒಂದ್ ನದಿನೇ ಹುಟ್ಟು ಬಿಡ್ತಂತೆ. ಅನುವರ್ತ್ಮ ಸೃತ ತಸ್ಯ ಭೃಗೋ ಪತ್ನ್ಯ ಯಶಸ್ವಿನಃ ತಸ್ಯ ಮಾರ್ಗಂ ಧೃತವತೀ ದೃಷ್ಟ್ವಾ ತು ಸರಿತಂ ತದಾ ನಾಮ ತಸ್ಯಾಸ್ತದಾ ನದ್ಯಾಶ್ಚಕ್ರೆ ಲೋಕಪಿತಾಮಹಃ ವಧೂಸರೇತಿ ಭಗವಾನ್ ಚವನಸ್ಯಾಶ್ರಮಂ ಪ್ರತಿ. ಅವಳು ಯಾವಾಗ ಮಗುವನ್ ಎತ್ಕೊಂಡು ಅಳ್ತಾ ಆಶ್ರಮದ ಕಡೆ ಹೋಗ್ತಾಳೋ, ಆ ನದಿ ಅವಳು ಫಾಲೋ ಮಾಡ್ಕೊಂಡೇ ಹೋಯ್ತು. ಇದು ಹೇಗಿದೆ ನೋಡ್ರಿ ಕಥೆ. ಅವಳು ಯಾವ ದಾರಿಯಲ್ಲಿ ಹೋಗ್ತಾಳೋ ಈ ನದಿ ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದೆಯಂತೆ. ಇದು ಮಜಾ ಅಂದ್ರೆ. ಅವಳು ಕಣ್ಣಿಂದ ನೀರ್ ಬಂತು, ನದಿ ಆಗೋಯ್ತು. ಇವಳೆಲ್ಲೋ ನದಿಯಲ್ಲಿ ಹೋಗ್ಲಿಲ್ಲ, ಇವಳು ಮಗುವನ್ ಎತ್ಕೊಂಡು ಆಶ್ರಮಕ್ಕೆ ಯಾವ ಕಡೆಗೆ ಹೋಗ್ತಾ ಇದ್ದಾಳೋ ಅದೇ ದಿಕ್ಕಿಗೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆ ನದಿ. ಬ್ರಹ್ಮದೇವರಿಗೆ ಆಶ್ರಮ ಆಯ್ತು, ಆ ಆಶ್ಚರ್ಯ ಆಯ್ತು. ಆ ಚವನಾಶ್ರಮ ನೋಡಿ, ಆ ಚವನ ಎಲ್ಲಿ ಬಿದ್ನೋ ಅದಕ್ಕೆ ಚವನಾಶ್ರಮ ಅಂತ ಹೆಸರಾಗೋಯ್ತು. ಆ ಮಗು ಕೆಳಗೆ ಉದುರಿ ಬಿತ್ತಲ್ಲ, ಯಾವ ಜಾಗದಲ್ಲಿ ಬಿತ್ತು ಅದಕ್ಕೆ ಚವನಾಶ್ರಮ ಅಂತ ಹೆಸರಾಯ್ತು. ಅಲ್ಲಿ ಹರಿಯುವಂತಹ ನದಿಯನ್ನ ನೋಡಿದ ಬ್ರಹ್ಮದೇವರು ಆ ನದಿಗೊಂದು ನಾಮಕರಣ ಮಾಡ್ತಾರೆ. ವಧೂಸರ ಅಂತ ನಾಮಕರಣ ಮಾಡ್ತಾರೆ. ವಧೂಸರ, ಪುಲೋಮಾದೇವಿಯ ಕಣ್ಣಿನಿಂದ ಬಂದ ದುಃಖಪೂರಿತವಾದ ನೀರು, ಕಣ್ಣೀರು ನದಿಯಾಗಿ ಏನ್ ಹರಿಯಿತು ಮಹಾನದಿ, ಆ ನದಿಗೆ ಬ್ರಹ್ಮದೇವರು ನಾಮಕರಣ ಮಾಡ್ತಾ ಇದ್ದಾರೆ ವಧೂಸರ. ತಯೇಷಚ್ಚವನೋ ಜಗ್ನೇ ಭೃಗೋ ಪುತ್ರ ಪ್ರತಾಪವಾನ್ ತಂದದರ್ಶ ಪಿತಾ ತತ್ರ ಚವನಂತಾಂಚ ಭಾವಿನೀಂ ಸ ಪುಲೋಮಾನ್ ತತೋ ಭಾರ್ಯಾಂ ಪಪ್ರಚ್ಛ ಕುಪಿತೋ ಭೃಗುಃ ಕೇನಾಸಿ ರಕ್ಷಸೆ ತಸ್ಮೈ ಕಥಿತೆ ಹಿ ಜಗೀರುಷವೇ. ಪೌನಕರೇ, ಭೃಗು ಮಹರ್ಷಿಗಳ ಮಗನಾದಂತಹ ವ್ಯಕ್ತಿಗೆ ಚವನ ಅಂತ ಹೆಸರು ಬರ್ಲಿಕ್ಕೆ ಇದು ಕಾರಣ. ಹೀಗೆ ಅವನಿಗೆ ಚವನತ್ವ ಅಂತ ಬಂತು. ನದಿನೇ ಹುಟ್ಬಿಡ್ತು, ರಾಕ್ಷಸ ಸುಟ್ಟಬಹುದು ಯಾನ. ಅವಳು ಮಗುವನ್ ಕರ್ಕೊಂಡು ಆಶ್ರಮದಲ್ಲಿ ಕೂತಿದ್ದ. ಸ್ನಾನ ಮಾಡ್ಕೊಂಡು ಬರ್ತಾರೆ ಭೃಗುಮುನಿಗಳು. ಮಗ ಚವನ ಇದ್ದಾನೆ, ಹೆಂಡತಿ ಪುಲೋಮ ಇದ್ದಾಳೆ. ನೋಡ್ತಾರೆ, ನೋಡಿ ಪುಲೋಮೆಯನ್ ಕೇಳ್ತಾರೆ, ನಿನ್ನ ತಗೊಂಡು ಹೋಗ್ಬೇಕು ಅಂತ ರಾಕ್ಷಸ ಬಂದನಲ್ಲ, ಅಂತ ರಾಕ್ಷಸನಿಗೆ ನೀನು ನನ್ನ ಹೆಂಡತಿ ಅಂತ ಹೇಳಿದ್ದು ಯಾರು? ಇವಳು ಭೃಗು ಮುನಿಗಳ ಹೆಂಡತಿ ಅಂತ ಯಾರು ಹೇಳಿದ್ದು? ಹೇಳಿದ್ರೆ ಏನ್ ತಪ್ಪು ಅಂತಂದ್ರೆ, ನಹಿ ತ್ವಾಂ ವೇದ ತದ್ರಕ್ಷೋ ಮದ್ಭಾರ್ಯಾಂ ಚಾರುಹಾಸಿನೀಂ ತತ್ವಮಾಖ್ಯಾಹಿತಂ ಹೃದ್ತ್ವಂ ಹ್ಯದ್ಯ ಸಪ್ತುಮಿಚ್ಛಾಮ್ಯಹಂ ವೃಷಾ ಬಿಭೇತಿ ಕೋನ ಶಾಪಾನ್ಮೇ ಕಸ್ಯ ಚಾಯಂ ವ್ಯತಿಕ್ರಮಃ. ಏನಾಯ್ತು? ನೀನು ನನ್ನ ಹೆಂಡತಿ ಅಂತ ಗೊತ್ತಿರ್ಲಿಲ್ಲ. ಸೂಪರ್ ಆಗಿ ನಗ್ತೀಯ, ನಿನ್ ಸ್ಮೈಲ್ ತುಂಬಾ ಚೆನ್ನಾಗಿ, ಚಾರುಹಾಸಿನಿ. ನೋಡಿ, ಪುಲೋಮಯ ಸ್ಮೈಲು ತುಂಬಾ ಚೆನ್ನಾಗಿದೆ ಅಂತ. ಈ ಎರಡು ಕಡೆ ಬಂತು ಚಾರುಹಾಸಿನಿ ಅಂತ. ಈ ಸೂಕ್ಷ್ಮ ಎಲ್ಲ ಕ್ವಶನ್ ಆನ್ಸರ್ ಅಲ್ಲಿ ಬರುತ್ತೆ ಪರೀಕ್ಷೆಯಲ್ಲಿ. ಇಂಥ ಚಾರುಹಾಸಿನಿ, ಒಳ್ಳೆಯ ನಗುವಿನಿಂದ ಕೂಡಿದ ನೀನು ನನ್ನ ಹೆಂಡತಿ ಅಂತ ರಾಕ್ಷಸನಿಗೆ ಗೊತ್ತಿರ್ಲಿಲ್ಲ. ನೀನು ನನ್ನ ಹೆಂಡತಿ ಅಂತ ರಾಕ್ಷಸನಿಗೆ ಗೊತ್ತಾಗುವ ಹಾಗೆ ಮಾಡಿದ್ಯಾರು ಹೇಳು? ನಾನು ಶಾಪ ಕೊಟ್ಬಿಡ್ತೇನೆ ಅವನಿಗೆ. ನನ್ನ ಶಾಪಕ್ಕೆ ಯಾರಿಗೆ ತಾನೇ ಭಯ ಆಗೋದಿಲ್ಲ. ಈ ವ್ಯತಿಕ್ರಮವನ್ನ ಮಾಡಿದ್ದು ಯಾರು? ನೀನು ನನ್ನ ಹೆಂಡತಿ ಅಂತ ಹೇಳಿದ್ಯಾರು? ಪುಲೋಮ ಹೇಳ್ತಾಳೆ, ಅಗ್ನಿನಾ ಭಗವನ್ ತಸ್ಮೈ ರಕ್ಷಸೇಹಂ ನಿವೇದಿತ ತಥೋ ಮಾಮನಯದ್ರಕ್ಷಃ ಕ್ರೋಶಂತೀಂ ಕುರರೀಮಿವ ಸಾಹಂ ತವ ಸುತಸ್ಯಾಸ್ಯ ತೇಜಸಾ ಥಾಪಿ ಮೋಕ್ಷಿತಾ ಭಸ್ಮೀಭೂತಂತು ತದ್ರಕ್ಷೋ ಮಾಮುತ್ಸೃಜ್ಯ ಪಪಾತವೈ. ಭಗವನ್, ಮಹಾನುಭಾವರಾದ ಭೃಗುಮುನಿಗಳೇ, ಈ ಅಗ್ನಿನೇ ನಮ್ಗೆ ಹೇಳಿದ್ದು. ಆ ರಾಕ್ಷಸ ಪುಲೋಮನಿಗೆ ನಾನು ಭೃಗು ಮಹರ್ಷಿಗಳ ಹೆಂಡತಿ ಅಂತ ಅಗ್ನಿಯೇ ಹೇಳಿದ್ದು. ಆ ಅಗ್ನಿ ನಾನು ನಿಮ್ ಹೆಂಡತಿ ಅಂತ ಹೇಳ್ತಾ ಇರೋದನ್ನ ಕೇಳಿದ್ಮೇಲೆ ಅಳ್ತಾ ಇದ್ದೆ. ಕುರರಿ ಪಕ್ಷಿ ಅಂತ ಒಂದು, ಅದು ಯಾವ್ದೋ ಕುರರಿ ಪಕ್ಷಿ,
ಅದಕ್ಕೆ ಏನ್ ಕರೀತಾರೆ ಅಂತ ಗೊತ್ತಿಲ್ಲ ನಮ್ಮ ಭಾಷೆಯಲ್ಲಿ. ಇರ್ಲಿ, ಆ ನೋಡಿ ಹೇಳ್ತೇನೆ ಕೋಶಾದಿಗಳನ್ನ. ಆ ಕುರರಿ ಪಕ್ಷಿ ಅಳ್ತಾ ಇದೆ, ಹಾಗೆ ನಾನು ಅಳ್ತಾ ಇದ್ದೇನೆ ದುಃಖದಿಂದ. ಕ್ರೋಶಂತೀಂ ಕುರರೀಮಿವ, ಕಾಪಾಡಿ ಕಾಪಾಡಿ ಅಂತ ನಾನು ಕಿರಿಚ್ಕೊಳ್ತಾ ಇದ್ದೇನೆ. ಹಾಗೆ ಕೇಳಿದ್ರು, ಕಿರಿಚ್ತಾ ಇದ್ರು ರಕ್ಷಕರು ಯಾರಿಲ್ಲದೆ ಅಗ್ನಿಯ ಮಾತಿನಂತೆ. ಯಾವಾಗ ನನ್ನನ್ನ ಭೃಗುಮುನಿಗಳ ಹೆಂಡತಿ ಅಂತ ಹೇಳಿಬಿಟ್ನೋ, ತಗೊಂಡ್ ಹೊರಟೆ ಹೋದ ರಾಕ್ಷಸ. ತಗೊಂಡ್ ಹೋಗ್ಬೇಕಾದ್ರೆ, ಸ್ವಾಮಿ ನಿಮ್ಮ ಮಗನ ತೇಜಸ್ಸಿನಿಂದ, ಮಹಾನುಭಾವನಾಗಿರ್ತಕ್ಕ ನಿಮ್ಮ ಮಗನ ತೇಜಸ್ಸು, ಈ ಚವದನ ತೇಜಸ್ಸಿನಿಂದ ಮೋಕ್ಷಿತ ರಾಕ್ಷಸನಿಂದ ನನಗೆ ಬಿಡುಗಡೆ ಸಿಕ್ತು. ರಾಕ್ಷಸ ಏನಾದ ಅಂದ್ರೆ ಭಸ್ಮೀಭೂತ, ಸತ್ತೇ ಹೋದ. ನನ್ನನ್ನ ಭೂಮಿಯಲ್ಲಿ ಬಿದ್ದು ಬಿಟ್ಟುಬಿಟ್ಟ. ನನ್ನನ್ನ ಹಂದಿ ರೂಪವನ್ನ ಧಾರಣೆ ಮಾಡಿಕೊಂಡು ನನ್ನೇನ್ ತಗೊಂಡು ಹೋಗ್ತಾ ಇದ್ದ. ಬಿಟ್ಟು ಬಿಟ್ಟು ನಿಮ್ಮ ಮಗನ ಪ್ರಭಾವಕ್ಕೆ ಒಳಗಾಗಿ ಸುಟ್ಟೇ ಹೋದ, ಸುಟ್ಟು ಬೂದಿಯಾಗಿಬಿಟ್ಟ. ಆದ್ದರಿಂದ ನನ್ನನ್ನ ಭೃಗುಮುನಿಗಳ ಹೆಂಡತಿ ಅಂತ ಹೇಳಿದ ಅಗ್ನಿ ಅಂತ ಹೇಳ್ತಾ ಇದ್ದ ಹಾಗೆ ಸಿಟ್ಟು ಬಂತು ಭೃಗುಮುನಿಗಳಿಗೆ. ಇತಿ ಶ್ರುತ್ವಾ ಪುಲೋಮಾಯಾ ಭೃಗು ಪರಮ ಮನ್ಯುಮಾನ್ ಶಶಾಪಾಗ್ನಿಮತೆ ಕ್ರುದ್ಧಃ ಸರ್ವಭಕ್ಷೋ ಭವಿಷ್ಯಸಿ. ತನ್ನ ಹೆಂಡತಿ ಪುಲೋಮ ಈ ರೀತಿ ಹೇಳಿದ್ದನ್ನ ಕೇಳಿದ ಭೃಗು ಮಹರ್ಷಿಗಳಿಗೆ ತುಂಬಾ ಸಿಟ್ಟು ಬಂತು. ಪರಮ ಮನ್ಯುಮಾನ್ ಅಂತೆ, ಸಿಕ್ಕಾಪಟ್ಟೆ ಕೋಪ. ಸಿಕ್ಕಾಪಟ್ಟೆ ಕೋಪ ಬಂದು ಅಗ್ನಿಗೆ ಶಾಪ ಕೊಟ್ಬಿಟ್ರು. ಎಲ್ಲ ತಿಂದು ಬಿಡು ನೀನು, ಸರ್ವಭಕ್ಷಕನಾಗಿ ಬಿಡು. ಅವರು ಕೊಟ್ಟ ಶಾಪ. ನೀನ್ ಏನಾಗ್ಬೇಕು, ನೀನು ಸರ್ವಭಕ್ಷ. ಎಲ್ಲ, ಅದು ಒಳ್ಳೇದು ಕೆಟ್ಟದ್ದು ಬೆಂದಿದ್ದು ಏನಿಲ್ವ ಎಲ್ಲ ತಿಂದ್ಬಿಡಪ್ಪ ನೀನು ಅಂತ ಸರ್ವಭಕ್ಷಕ ಆಗು ಎನ್ನುವ ಶಾಪವನ್ನ ಭೃಗುಮುನಿಗಳು ಅಗ್ನಿಗೆ ಕೊಟ್ಟಿದ್ದಾರೆ ಎನ್ನುವಲ್ಲಿಗೆ ಆದಿಪರ್ವದ ಪೌಲೋಮ ಪರ್ವದಲ್ಲಿ 3ನೇ ಅಧ್ಯಾಯ ಮುಗಿಯುತ್ತೆ. ಆದಿಪರ್ವದಲ್ಲಿ 6ನೇ ಅಧ್ಯಾಯ ಮುಗಿಯುತ್ತೆ. ಇನ್ನು ಉಳಿದ ಭಾಗ, ಮುಂದಿನ ಭಾಗ, ಅಗ್ನಿ ಏನು ಮಾತಾಡ್ದ, ಅಗ್ನಿಯ ಶಾಪ ಹೇಗೆ ಪರಿಹಾರ ಆಯಿತು ಅನ್ನೋದೆಲ್ಲ ಕಥಾಭಾಗವನ್ನ ಮತ್ತೆ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ, ತುಂಬಾ ಅದ್ಭುತವಾದ, ಮನೋರಂಜಕವಾದ, ಹಾಗೆ ತತ್ವವನ್ನ ನಿಧಾನವಾಗಿ ಸ್ಪೂನ್ ಫೀಡ್ ಮಾಡತಕ್ಕಂಥ ಕಥೆಗಳಿವು. ತುಂಬಾ ಸಂತೋಷ ಆಗತ್ತೆ ಕೇಳಿ, ಚಿಂತನೆ ಮಾಡ್ರಿ. ವೇದವ್ಯಾಸ ಅಭಿನ್ನನಾಗಿರ್ತಕ್ಕ ಭಗವಂತನ ವಿಶೇಷ ಅನುಗ್ರಹದಿಂದ ಮಹಾಭಾರತದ ಜ್ಞಾನ ಹೇಳುವಂತ ನನಗೂ ಸ್ವಲ್ಪ ಬರ್ಲಿ, ಹೇಳುವಂತ ನಿಮಗೂ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭೃಗುಮುನಿಗಳು ಅಗ್ನಿಗೆ ಶಾಪ ಕೊಟ್ರು ಎನ್ನುವಲ್ಲಿಗೆ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಭೇಟಿಯಾಗೋಣ ಪಾಠದಲ್ಲಿ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.